मिले सुर मेरा तुम्हारा. ಚಂದ್ರಯಾನ 2 ಚಂದ್ರನ ಮೇಲೆ ಇಳಿಲಿಲ್ಲ, ಎಲ್ಲ ಹೋಯ್ತು ಅಂತ. ಇಲ್ಲ, ಇವತ್ತು ಕೂಡ ಒಂದು ಭಾಗ ಚಂದ್ರಯಾನ 2 ಸುತ್ತಾ ಇದೆ ಚಂದ್ರನ. ಚಂದ್ರಯಾನ 2ರಲ್ಲಿ ನಾವು ಚಂದ್ರನ ಮೇಲ್ಮೈಯನ್ನ ತಲುಪಕ್ಕಾಗ್ಲಿಲ್ಲ, ನಾವು ಅಳತಾ ಕೂತ್ಕೊಂಡ್ಬಿಟ್ವಾ. ನೋಡಿ ಇಲ್ಲಿ ಹಿಂದೆ ಚಂದ್ರಯಾನ 3 ಯಾವುದೇ ಉಪಗ್ರಹ ಆ ಎತ್ತರದಲ್ಲಿದ್ರೆ ಅಷ್ಟು ವರ್ಷ ಇರುತ್ತೆ ಬರುತ್ತೆ. ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ ಒಂದು ಮೂಲ ಮಂತ್ರ ಅಂದ್ರೆ ವೈಫಲ್ಯ ಯಶಸ್ಸಿನ ಮೆಟ್ಟಿಲು. ಅಂದ್ರೆ ಒಂದು ಸ್ಪೇಸ್ ಸ್ಟೇಷನ್ ಇದೆ. ಹೌದು. ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ? 400 ಕಿಲೋಮೀಟರ್ ಎತ್ತರದಲ್ಲಿ. ಆಕಾಶಕ್ಕೆ ಹುಬ್ಳಿ ದೂರ ಹೋದ್ರೆ ಸ್ಪೇಸ್ ಸ್ಟೇಷನ್. ಹೌದೌದು. ಈಗಾಗಲೇ ಆಪ್ಗಳಿದೆ, ಅದ್ರಲ್ಲಿ ನೋಡಿದ್ರೆ ISS ಯಾವಾಗ ನಿಮ್ಮ ಸಿಟಿ ಮೇಲೆ ಹೋಗುತ್ತೆ ಅಂತ ಕಾಣಿಸುತ್ತೆ. ಮುಸ್ಸಂಜೆ ಹೊತ್ತಲ್ಲಿ ನಾನೇ ನೋಡಿದ್ದೀನಿ, ಎಷ್ಟು ಪ್ರಖರವಾದ ಬೆಳಕು ತರ ಹೋಗ್ತಾ ಇರುತ್ತೆ ಗೊತ್ತಾ. ಅದು ಭೂಮಿ ಮೇಲೆ ತೂಕ ಇದ್ರೆ 450 ಟನ್ ತೂಗುತ್ತೆ ಇವತ್ತು. ಅದೇನಾದ್ರು 6 ಬೆಡ್ರೂಮ್ನಷ್ಟು ದೊಡ್ಡದಾಗಿದೆ. ಊಟ ಬೇಕಾ, ತಿಂಡಿ ಬೇಕಾ, ಟಾಯ್ಲೆಟ್ ಬೇಕಾ, ಟ್ರೆಡ್ಮಿಲ್ ಬೇಕಾ, ಜಿಮ್ ಬೇಕಾ, ಎಲ್ಲ ಇದೆ. ಇವತ್ತು ಭೂಸ್ಥಿರ ಕಕ್ಷೆ ಅಂತ 36,000 ಕಿಲೋಮೀಟರ್ ದೂರದಲ್ಲಿದೆಯಲ್ಲ, ಅದರತ್ತ ತೆರಳಿದ ಭಾರತದ ಮೊದಲ ಉಪಗ್ರಹ ಆಪಲ್. ಪರೀಕ್ಷೆಗೋಸ್ಕರ ಅದನ್ನು ಎತ್ತಿನ ಗಾಡಿನಲ್ಲಿ ತಗೊಂಡೋಗಿ ಪರೀಕ್ಷೆ ಮಾಡಿ ಪೀಣ್ಯದಲ್ಲಿ. ಹೋಮಿ ಜಹಾಂಗೀರ್ ಬಾಬಾ ಅಟಾಮಿಕ್ ಎನರ್ಜಿ ಅಥವಾ ಅಣು ಶಕ್ತಿಯ ಜನಕ. ಹೌದು, ಭಾರತಕ್ಕೆ. ಹೌದು. ಬಾಬಾ ಅವರು ಅಣುಶಕ್ತಿ ಕಾರ್ಯಕ್ರಮದ ಮುಖ್ಯಸ್ಥರಾಗಿದ್ದರು. ಅದರ ಅಡಿಯಲ್ಲಿ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮ ಸಾರಾಭಾಯಿ ಅವರ ನೇತೃತ್ವದಲ್ಲಿ ಪ್ರಾರಂಭವಾಯಿತು. ದುರಾದೃಷ್ಟವಶ 1966ರಲ್ಲಿ ಹೋಮಿ ಬಾಬಾ ಅವರು ವಿಮಾನಾಪಘಾತ ಒಂದರಲ್ಲಿ ಸ್ವಿಸ್ ಆಲ್ಪ್ಸ್ ಅಂತ ಏನ್ ಹೇಳ್ತೀವಿ, ಸ್ವಿಟ್ಜರ್ಲ್ಯಾಂಡ್ ಆಲ್ಪ್ಸ್ ಪರ್ವತಗಳಲ್ಲಿ ವಿಮಾನ ಅದು ಅಪಘಾತಕ್ಕೀಡಾಗಿ ಹೋಮಿ ಬಾಬಾ ಅವರು ಮಾಡಿದ್ರು. ದಟ್ ವಾಸ್ ಲಿಟಲ್ ಡೌಟ್ಫುಲ್. ಅದು ನನಗೆ ಗೊತ್ತಿಲ್ಲ, ಆದರೆ ಅವರು ತೀರ್ಕೊಂಡಿದ್ದು ದುರಾದೃಷ್ಟ. ಆದರೆ ಆ ಕೆಲಸವನ್ನ ಭಾರತ ಸರ್ಕಾರ ವಹಿಸಿಕೊಟ್ಟಿದ್ದು ಸಾರಾಭಾಯಿ ಅವರಿಗೆ. ಸಾರಾಭಾಯಿ ಅವರು ಭಾರತೀಯ ಪರಮಾಣು ಕಾರ್ಯಕ್ರಮದ ಮುಖ್ಯಸ್ಥರಾದರು. ಜೊತೆಗೆ ಇದನ್ನು ನೋಡ್ಕೋತಾ ಇದ್ರು, ಅಂತರಿಕ್ಷ ಕಾರ್ಯಕ್ರಮನೂ ನೋಡ್ಕೋತಾ ಇದ್ರು. ಪರಮಾಣು ಶಕ್ತಿ ಕಾರ್ಯಕ್ರಮದ ಮುಖ್ಯಸ್ಥರು ಆದ್ರು, ಜೊತೆಗೆ ಇದನ್ನು ಅಂತರಿಕ್ಷ ಕಾರ್ಯಕ್ರಮನೂ ನೋಡ್ಕೋತಾ ಇದ್ರು. ಆದರೆ 1969ರಲ್ಲಿ ಇವತ್ತು ನಾವು ಜಗತ್ತಿನಾದ್ಯಂತ ಖ್ಯಾತಿಯನ್ನು ಪಡೆದಿರುವ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ 1969 ಆಗಸ್ಟ್ 15ನೇ ತಾರೀಕು ಅಸ್ತಿತ್ವಕ್ಕೆ ಬಂತು. ಇಸ್ರೋ. ಸಾರಾಭಾಯಿ ಅವರು ಬದುಕಿದ್ರು ಅವಾಗ. ಅವರೇ ಇಸ್ರೋದ ಮೊದಲ ಮುಖ್ಯಸ್ಥರಾಗಿದ್ದು. ಹಾಗಾದ್ರೆ ನಾನು ಕೇಳಬೇಕು, ಇಫ್ ವಿಕ್ರಮ್ ಸಾರಾಭಾಯಿ ಇರ್ಲಿಲ್ಲ ಅಂದ್ರೆ ಇಸ್ರೋ ನಮ್ಮಲ್ಲಿ ತಡ ಆಗಿರೋದು? ಆ ರೀತಿ ಹೇಳೋದು ಕಷ್ಟ, ಆದ್ರೆ ಈ ರೀತಿ ನಾನು ಅರ್ಥೈಸ್ತೀನಿ ಅದನ್ನ. ವಿಕ್ರಮ್ ಸಾರಾಭಾಯಿ ಇದ್ರು, ಅವರು ಇದ್ದಿದ್ರಿಂದಾನೆ ಅವರು ಈ ಮುಂದಿನ 10 ವರ್ಷದಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅಂತ ಕ್ರಮಬದ್ಧವಾದ ರೀತಿಯಲ್ಲಿ ಬರ್ದಿಟ್ಬಿಟ್ಟು, ಅದು ರಿಟರ್ನ್ ಡಾಕ್ಯುಮೆಂಟ್, ಡೆಕೆಡ್ ಪ್ಲಾನ್ ಅಂತಾನೆ ಒಂದು ಮಾಡಿದ್ರು. ಹಾಗಾಗಿ ಅದರ ಪ್ರಕಾರನೇ ಮುಂದುವರೆದಾಗ ನಾವು ನೋಡಿ ಎಷ್ಟು ಇವತ್ತು ಏನು ಸಾಧನೆ ಮಾಡಿದೀವಿ ಅಂತ ಗೊತ್ತಾಗುತ್ತೆ. ಸರ್, ಅವತ್ತಿನ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ರು ಅವರು? ಹೌದು, ಖಂಡಿತ. ಸಾರಾಭಾಯಿ ಅವರು ಇದ್ದಾಗಲೇ ನಡೆದಿತ್ತು. ಆದರೆ ಸಾರಾಭಾಯಿ ಅವರು ತೀರ್ಕೊಂಡ ಮೇಲೆ ಯಾರಪ್ಪ ಮುಂದೆ ಇದರ ಗತಿ ಏನು ಕಾರ್ಯಕ್ರಮದ್ದು ಅಂತ ಒಂದು ಪ್ರಶ್ನೆ ಬಂತು. ಆವಾಗ ಕೆಲ ಕಾಲ MGK ಮೆನನ್, ಪ್ರೊಫೆಸರ್ MGK ಮೆನನ್ ಅಂತ ಕೇಳಿರ್ತೀರ, ಅವರು ಕೆಲ ತಿಂಗಳುಗಳ ಕಾಲ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ರು. ಯಾಕಂದ್ರೆ ಪ್ರೊಫೆಸರ್ ಸತೀಶ್ ಧಾವನ್ ಅವರಿಗೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಈ ಕಾರ್ಯಕ್ರಮನ ವಹಿಸ್ಕೊಳ್ಳಿ ಅಂತ ಕೇಳಿದಾಗ ಒಪ್ಕೊಂಡ್ರು. ಆದರೆ ಕೆಲವು ಷರತ್ತುಗಳನ್ನ ಹಾಕಿದ್ರು. ನಾನು ಇವಾಗ ಅಮೆರಿಕಾದಲ್ಲಿ ಬೋಧನೆಗೋಸ್ಕರ ಬಂದಿದ್ದೀನಿ, ಕ್ಯಾಲ್ಟೆಕ್ಕಲ್ಲಿ, ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೋಡಿ ಎಂಥ ಮನುಷ್ಯ. ಅದು ನನ್ನ ಅವಧಿ ಮುಗಿದ ಮೇಲೆ ನಾನು ವಾಪಸ್ ಬರಬೇಕು. ಆಮೇಲೆ ಬೆಂಗಳೂರು ಬಿಟ್ಟು ನಾ ಬರಲ್ಲ, ಯಾಕಂದರೆ ನಾನು ಭಾರತೀಯ ವಿಜ್ಞಾನ ಮಂದಿರದ ಡೈರೆಕ್ಟ್ರು, ನಿರ್ದೇಶಕ. ಅಲ್ಲಿಯ ಆಡಳಿತ ಮಂಡಳಿ ಒಪ್ಪಿಗೆ ಇಲ್ಲದೆ ನಾನು ರಿಸೈನ್ ಮಾಡೋಕ್ಕಾಗಲ್ಲ, ನಾನು ಬೆಂಗಳೂರು ಬಿಟ್ಟು ಬರೋಕ್ಕಾಗಲ್ಲ ಅಂದರು. ನೋಡಿ, ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಇವ್ರು ಯಾವಾಗ ಬೆಂಗಳೂರು ಬಿಟ್ಟು ಬರಲ್ಲ ಅಂದರು, ಅಂತರಿಕ್ಷ ಇಲಾಖೆನೇ ಬೆಂಗಳೂರಿಗೆ ತಂದರು. ಕೇಂದ್ರ ಸರ್ಕಾರದ ಇಲಾಖೆಯ ಮುಖ್ಯ ಕಚೇರಿ ಬೆಂಗಳೂರಿನಲ್ಲಿದೆ. ಹೇಳಿ, ಮುಖ್ಯವಾದದ್ದು ಎಲ್ಲಿದೆ? ಅಂತರಿಕ್ಷ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಒಂದು ಬೆಂಗಳೂರಲ್ಲಿದೆ, ಮಿಕ್ಕಿದ್ದೆಲ್ಲ ಡಿಪಾರ್ಟ್ಮೆಂಟ್ಗಳು ಡೆಲ್ಲಿನಲ್ಲಿ. ಸತೀಶ್ ಧವನ್ ಅವರ ಮಾತಿಗೆ ಒಪ್ಪಿದ್ರು. ನೋಡಿ, ಆ ರೀತಿ ರೆಸ್ಪೆಕ್ಟ್ ಇಬ್ಬರದು ಆ ಕಾಲದಲ್ಲಿ ಆ ರೀತಿ. ಅಂದರೆ ಇಂದಿರಾ ಗಾಂಧಿ ನ್ಯೂ ದಿ ಫ್ಯೂಚರ್ ಆಫ್ ಸ್ಪೇಸ್ ರಿಸರ್ಚ್. ಖಂಡಿತ ಅದು ಎಷ್ಟು ಮುಖ್ಯವಾದದ್ದು ಅಂತ ಅವರಿಗೆ ಗೊತ್ತಿತ್ತು. ಹಾಗಾಗಿ ಇಸ್ರೋ ಅನ್ನೋದು 1969ರಲ್ಲೇ ಇತ್ತು. 1972ರಲ್ಲಿ ಭಾರತ ಸರ್ಕಾರ ಅಂತರಿಕ್ಷ ಆಯೋಗ ಅಂದರೆ ಸ್ಪೇಸ್ ಕಮಿಷನ್ ಅನ್ನುವಂತಹ ಒಂದು ಸಂಸ್ಥೆನ ಪ್ರಾರಂಭಿಸಿತು. ಅಟಾಮಿಕ್ ಎನರ್ಜಿ ಕಮಿಷನ್ ಮೊದಲಿಂದಾನು ಇದೆ, ಪರಮಾಣು ಶಕ್ತಿ ಆಯೋಗ, ಅದೇ ಥರ ಅಂತರಿಕ್ಷ ಆಯೋಗ. ಅದಾದಮೇಲೆ ಅದರ ಅಡಿನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ಅಂತರಿಕ್ಷ ಇಲಾಖೆ ಬಂತು. ಇದು ಬೆಂಗಳೂರಿನಲ್ಲಿ ಇವತ್ತಿಗೂ ಇದೆ, ಅಂತರಿಕ್ಷ ಭವನ BEL ಹತ್ರ ಇದೆ. ಆಮೇಲೆ ಇಸ್ರೋ ಮುಖ್ಯ ಕಚೇರಿ ಅದು ಬೆಂಗಳೂರಲ್ಲೇ ಇದೆ. ಹೀಗಾಗಿ ಬೆಂಗಳೂರನ್ನು ಅಂತರಿಕ್ಷ ನಗರ ಅಂತ ಕರೆದರೆ ಏನೂ ತಪ್ಪಿಲ್ಲ. ಸೊ ನಾವು ಇದನ್ನು ಉದ್ಯಾನ ನಗರ, ಸಿಲಿಕಾನ್ ಸಿಟಿ ಅದು ಇರಲಿ, ಅದರ ಜೊತೆಗೆ ಇದನ್ನು ಕರೀರಿ, ಪರವಾಗಿಲ್ಲ. ಅಂತರಿಕ್ಷ ಕೇಂದ್ರ ಇದು. ನೋಡಿ, ಇಲ್ಲಿ UR ರಾವ್ ಉಪಗ್ರಹ ಕೇಂದ್ರ ಇದೆ. ಭಾರತದ ಉಪಗ್ರಹಗಳೆಲ್ಲ ಅಂತಿಮ ರೂಪವನ್ನು, ಭಾಳ ಜವಾಬ್ದಾರಿಯಿಂದ ಹೇಳ್ತೇವೆ, ಅಂತಿಮ ರೂಪನ ಪಡೆಯೋದಿಲ್ಲ.
ಯಾಕಂದರೆ ಬೇರೆ ಬೇರೆ ಇಸ್ರೋದ ಬೇರೆ ಬೇರೆ ಕೇಂದ್ರಗಳು ಅದರ ಕೈ ಕಾಲು ಕಣ್ಣು ಮೂಗು ಇದಕ್ಕೆಲ್ಲ ಕೊಡುಗೆ ನೀಡಿರುತ್ತೆ. ಎಲ್ಲವನ್ನು ಒಟ್ಟಾಗಿ ಸೇರಿಸಿ ಉಪಗ್ರಹ ಅನ್ನುವಂತಹ ಹ್ಯೂಮನ್ ಬೀಯಿಂಗ್ ಒಬ್ಬ ಮನುಷ್ಯನ ಮಾಡ್ದಂಗೆ ಮಾಡೋ ಅಂಥದ್ದು ಇಲ್ಲೇ. ಎಲ್ಲಿದೆ ಅದು? ಇದು ಇಲ್ಲೇ ನಮ್ಮ HL ವಿಮಾನ ನಿಲ್ದಾಣದ ರೋಡಲ್ಲಿದೆ. ಇನ್ನೊಂದು ಮಾರತಹಳ್ಳಿ ಹತ್ರ ಇದೆ. ಇವತ್ತು ಒಂದೇ ಸೂರಿನಡಿ ಉಪಗ್ರಹಗಳನ್ನು ನಿರ್ಮಾಣ ಮಾಡುವಂತಹ ಉಪಗ್ರಹಗಳನ್ನು ಭಾಗಗಳನ್ನು ಜೋಡಿಸಿ ಇಂಟಗ್ರೇಷನ್ ಅಂತ ಹೇಳ್ತೀವಿ. ಪರೀಕ್ಷಿಸುವಂತಹ ಅನೇಕ ಉಪಗ್ರಹಗಳನ್ನು ಏಕಕಾಲದಲ್ಲಿ ಪರೀಕ್ಷಿಸುವಂತಹ ಕಠಿಣತಮವಾದ ಪರೀಕ್ಷೆಗಳು ಎಲ್ಲ 4-5 ಬಗೆಯ ಪರೀಕ್ಷೆಗಳನ್ನು ಮಾಡಿ ನೇರವಾಗಿ ಅಂತರಿಕ್ಷ ಉಡಾವಣಾ ಕೇಂದ್ರಕ್ಕೆ ತಗೊಂಡೋಗ್ಬೋದು. ಅಷ್ಟು ಸೌಲಭ್ಯಗಳಿದೆ ಇವತ್ತು ಭಾರತದ. ಎಲ್ಲ ಸ್ವದೇಶಿ ತಂತ್ರಜ್ಞಾನ, ಬಹುಮಟ್ಟಿಗೆ ಸ್ವದೇಶಿ ತಂತ್ರಜ್ಞಾನ. ಇದು ಇವತ್ತು ಇಂದಿನ ಭಾರತದ ಸಾಮರ್ಥ್ಯ. ಹಾಗಾದರೆ ಭಾರತ ಬಡತನದಲ್ಲಿತ್ತು, ನಿರುದ್ಯೋಗ ಇತ್ತು, ಅನೇಕ ಇಲ್ಲಿ ಸಾಮಾಜಿಕ ಮೌಢ್ಯಗಳಿದ್ದವು, ಅವೆಲ್ಲವನ್ನೂ ಮಾತಾಡ್ತೀವಿ. 60-70 ದಶಕದಲ್ಲಿ ಹಣವನ್ನು ಹೇಗೆ ಹೊಂದಿಸ್ತಿದ್ರು ಇದಕ್ಕೆಲ್ಲ? ಖಂಡಿತ ಕೋಟ್ಯಾಂತರ ರೂಪಾಯಿಗಳ ಕೋಟ್ಯಾಂತರ ಸರಿ. ಆದರೆ ಇದಕ್ಕೆ ಇವತ್ತು ನಾನು ಕೋಟ್ಯಾಂತರ ಅಂದರೆ ತುಂಬ ಏನಲ್ಲ, ಕೋಟ್ಯಾಂತರ ರೂಪಾಯಿಗಳನ್ನು ನಾನು ವ್ಯಯಿಸಿದರೆ ಇದರಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋವಂತಹ ನಂಬಿಕೆ ಭಾರತದ ಪ್ರತಿಯೊಂದು ಸರ್ಕಾರಕ್ಕೂ ಇದೆ, ಪ್ರತಿಯೊಂದು ಸರ್ಕಾರಕ್ಕೂ. ಹಾಗಾಗಿ ಭಾರತದ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಭಾರತ ಸರ್ಕಾರದಿಂದ ಖಂಡಿತ ದೊರಕ್ತಾ ಇದೆ. ಪ್ರೊಫೆಸರ್ ರಾವ್ ಅವರು ಬರೀತಾರೆ, ಯಾವುದೋ ಒಂದು ಸೌಲಭ್ಯನ ಹಿಂದೆ ನಾನು ಹೇಳಿದ್ನಲ್ಲ, ನಮ್ಮ ಉಪಗ್ರಹ ಕಾರ್ಯಕ್ರಮ ಪ್ರಾರಂಭ ಆಗಿದ್ದೆ ಪೀಣ್ಯದಲ್ಲಿದ್ದಂತಹ ಅಂದರೆ ಕೈಗಾರಿಕಾ ಶೆಡ್ಗಳಲ್ಲಿ. ಅದು ಜಾಗ ಸಾಕಾಗದೆ ಯಾವುದೋ ಒಂದು ಆ್ಯಂಟೆನಾನ ಸ್ಥಾಪನೆಗೆ ಅಲ್ಲಿದ್ದಂತಹ ಒಂದು ಶೌಚಗೃಹದ ಪಕ್ಕ ಅದನ್ನು ಕೆಡವಿ ಆ ಆ್ಯಂಟೆನಾನ ಸ್ಥಾಪಿಸಿ, ಇದನ್ನು ಪ್ರೊಫೆಸರ್ ರಾವ್ ಅವರು ಬರೆದಿರೋದು, ಸ್ಥಾಪಿಸಿದ್ರಂತೆ. ಜಾಗ ಸಾಕಾಗಲಿಲ್ಲ ಅಂತ ಗೊತ್ತಾದಾಗ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ ಅರಸು ಅವರು ಅದಕ್ಕೆ ಸ್ಥಳನ ಕೊಡಮಾಡಿದ್ರು. ಇನ್ನೂ ಒಂದಷ್ಟು ಸ್ಥಳನ ನೀವು ಸೌಲಭ್ಯಗಳನ್ನು ಸ್ಥಾಪಿಸಿ ಅಂತ. ಹಾಗಾಗಿ ರಾಜ್ಯ ಸರ್ಕಾರಗಳೇ ಆಗಲಿ, ಕೇಂದ್ರ ಸರ್ಕಾರವೇ ಆಗಲಿ, ಗುಂಡೂರಾಯರು ಕೂಡ ಇಸ್ರೋ ಉಪಗ್ರಹ ಕೇಂದ್ರಕ್ಕೆ ಬಂದಿದ್ದರು. ಇಂದಿನ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ಅವ್ರ ತಂದೆ ಅವ್ರ ಜೊತೆ ಇದ್ದ ಚಿತ್ರಗಳನ್ನ ನಾನು ನೋಡಿದ್ದೀನಿ. ಚಿಕ್ಕ ಮಕ್ಕಳಾಗಿದ್ದ ಅವ್ರಿಗೆ ಹೇಳಿದೆ. ಹಾಗಾಗಿ ಎಲ್ಲರೂ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ರಾಜ್ಯ ಸರ್ಕಾರಗಳಾಗಲಿ, ಬೆಂಗಳೂರು ನಗರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ. ನಾನು ಹೇಳಿದೆ, ಸತೀಶ್ ಧಾವನ್ ಅವರು ಸಾರಾಭಾಯಿಯವರ ದೃಷ್ಟಿ ವಿಷನ್ ಏನಿತ್ತೋ ಅದನ್ನು ಒಂದು ರಾಷ್ಟ್ರೀಯ ಅಭಿಯಾನವನ್ನಾಗಿ, ಮಿಷನ್ನಾಗಿ ಪರಿವರ್ತಿಸ್ಬಿಟ್ರು. ಸಾರಾಭಾಯಿ ಅವರ ಕಾಲದಲ್ಲಿ ಇದ್ದಿದ್ದು ಬರೀ ಸಣ್ಣ ಹುಡುಗರೆಲ್ಲ, ಅಂದರೆ ಯುವ ವಿಜ್ಞಾನಿಗಳು ಆ ಪ್ರಯೋಗ ಮಾಡ್ತೀನಿ, ಈ ಪ್ರಯೋಗ ಮಾಡ್ತೀನಿ ಅಂತ ಮಾಡ್ತಾ ಇದ್ರು, ಎಲ್ಲ ಮೂಲಭೂತ ವಿಷಯಗಳನ್ನು ಅರ್ತಿದ್ರು. ಆದರೆ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಹೊರಹೊಮ್ಮಿದ್ದು 1970ರ ದಶಕದಲ್ಲಿ. ಸತೀಶ್ ಧವನ್ ಅವರು ವಹಿಸ್ಕೊಂಡ ನಂತರ ಇಸ್ರೋ ಮುಖ್ಯಸ್ಥರಾದರು. ಏನೇನು ಬದಲಾವಣೆ? ಸಣ್ಣ ಪುಟ್ಟ ಅಂದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಹೋಲಿಸಿದ್ರೆ ಪ್ರಯೋಗಗಳನ್ನು ನಿರ್ವಹಿಸೋದು, ಅಂತರಿಕ್ಷ ತಂತ್ರಜ್ಞಾನ ನಮಗೆ ಸೂಕ್ತವಾದದ್ದು ಅನ್ನೋದನ್ನು ಇದನ್ನು ತೋರಿಸೋದು, ಡೆಮಾನ್ಸ್ಟ್ರೇಟ್ ಮಾಡೋದು ಇದು ಬೇರೆ. ಆದರೆ ರಾಷ್ಟ್ರೀಯ ಉಪಗ್ರಹಗಳನ್ನು ಉಡಾಯಿಸೋದು, ಸರ್ಕಾರದ ಪರವಾಗಿ ರಾಕೆಟ್ ಕಾರ್ಯಕ್ರಮ, ಉಪಗ್ರಹ ಉಡಾವಣಾ ಕಾರ್ಯಕ್ರಮ ತಗೊಳ್ಳೋದು, ಅಂತರಿಕ್ಷ ತಂತ್ರಜ್ಞಾನದ ಅನ್ವಯೀಕರಣ, ಅಪ್ಲಿಕೇಶನ್ ಯಾವ ಥರ ಇದೆ ಅಂತ ನೋಡ್ಕೊಳ್ಳೋದು, ಇದೆಲ್ಲ ಜವಾಬ್ದಾರಿಯುತವಾದ ಕೆಲಸ. ಇದನ್ನೆಲ್ಲ ಸತೀಶ್ ಧಾವನ್ ಅವರ ಕಾಲದಲ್ಲಿ ಪ್ರಾರಂಭ ಆಯಿತು. ಇದರಲ್ಲಿ ಮುಖ್ಯವಾದದ್ದು ಉಪಗ್ರಹ ನಿರ್ಮಾಣ. ಭಾರತ ಉಪಗ್ರಹಗಳ ಕ್ಷೇತ್ರವನ್ನು ಪ್ರವೇಶಿಸಿದ್ದು 1970ರ ದಶಕದಲ್ಲಿ ಪ್ರೊಫೆಸರ್ ಸತೀಶ್ ಧಾವನ್ ಅವರು ಭಾರತದ ಅಂತರಿಕ್ಷ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡ ನಂತರ. ಅದರ ಮೊದಲ ಹೆಜ್ಜೆ ಏನು? ಮೊದಲ ಹೆಜ್ಜೆ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ, ಆರ್ಯಭಟ ಉಪಗ್ರಹದ ನಿರ್ಮಾಣ. ಇದನ್ನು ನಾನು ಹೇಳಿದೆ, ವಿಕ್ರಮ್ ಸಾರಾಭಾಯಿ ಅವರಿಗೆ ಬಹಳ ಪ್ರಿಯರಾಗಿದ್ದಂತಹ ಪ್ರೊಫೆಸರ್ UR ರಾವ್, ಉಡುಪಿ ರಾಮಚಂದ್ರ ರಾವ್ ಅವರು ಈ ಉಪಗ್ರಹ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹಮ್ಮಿಕೊಳ್ಳುವಂತಹ, ಮುನ್ನಡೆಸುವಂತಹ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರು. ವಿಕ್ರಮ್ ಸಾರಾಭಾಯಿ ಅವರು 68ರ ಅಂತ್ಯದಲ್ಲೇ ಕರೆದು ಕೇಳಿದ್ರಂತೆ, ಇದು ತುಂಬ ಚೆನ್ನಾಗಿದೆ. ಅವ್ರು ಕರೆದುಬಿಟ್ಟು ರಾಮ್ ಅಂತ ಕರೀತಿರಂದ್ರು. ಪ್ರೊಫೆಸರ್ ರಾವ್ ಅವರೇ ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ ಇದು. ರಾಮ್ ನೋಡಿ, ನೀವು ಈ ರೀತಿ ಭಾರತದ ಉಪಗ್ರಹ ಕಾರ್ಯಕ್ರಮದ ಬಗ್ಗೆ ಒಂದು ವರದಿ ತಯಾರಿಸ್ಕೊಡಿ, ನಾವು ಉಪಗ್ರಹ ಕ್ಷೇತ್ರಗಳನ್ನು ಪ್ರವೇಶಿಸಬೇಕಾದ್ರೆ ಕೇಳಿದ್ರು. ಆಗ ಪ್ರೊಫೆಸರ್ ಉಡುಪಿ ರಾಮಚಂದ್ರ ರಾವ್ ಅವರು ಆಯಿತು ಅಂತ ಒಂದು ತಿಂಗಳು ಎಷ್ಟು ಸಮಯದಲ್ಲಿ ಬಹಳ ಕ್ರಮಬದ್ಧವಾದ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಯೋಜನೆಯನ್ನು ತಯಾರಿಸ್ಬಿಟ್ಟು ಅದನ್ನು ಕೊಟ್ಟರು. ಸಾರಾಭಾಯಿ ಅವರು ನೋಡಿದ್ರಂತೆ, ಎಲ್ಲ ನೋಡ್ಬಿಟ್ಟು ಎಲ್ಲ ಸರಿಯಾಗಿದೆ, ಒಂದೇ ಒಂದು ಬಿಟ್ಬಿಟ್ಟಿದ್ದೀರಲ್ಲ ಅಂದ್ರೆ. ಏನದು ಬಿಟ್ಟಿರೋದು? ನಾನೆಲ್ಲ ಯಾವ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡಿ ಏನೇನು ಬೇಕು ನಮಗೆ ಅಂತೆಲ್ಲ ಹೇಳಿದ್ದೀನಿ, ಆದರೆ ಇದು ಹೇಗೆ ಸಾಧ್ಯ, ನಾನೇನು ಬಿಟ್ಬಿಟ್ಟಿದ್ದೀನಿ ಅಂದರೆ. ಎಲ್ಲ ಹೇಳಿದ್ದೀರಾ, ಆದರೆ ಇದ್ರ ನೇತೃತ್ವ ಯಾರು ವಹಿಸಬೇಕು ಅಂತಾನೆ ನೀವು ಹೇಳಿಲ್ವಲ್ಲ ಅಂತ ಹೇಳಿ. ಅದಕ್ಕೆ ಪ್ರೊಫೆಸರ್ ರಾವ್ ಹೇಳಿದ್ರಂತೆ, ಅದನ್ನು ನೀವು ನಿರ್ಧಾರ ತಗೋಬೇಕು, ನಾನಲ್ಲ ಅಂತ.
ಪ್ರೊಫೆಸರ್ ರಾವ್ ಅವರು ಆ ವೇಳೆಗಾಗಲೇ ಅಮೇರಿಕಾದ ಅಂತರಿಕ್ಷ ನೌಕೆಗಳು ಉಪಗ್ರಹಗಳಲ್ಲಿದ್ದಂತಹ ವೈಜ್ಞಾನಿಕ ಉಪಕರಣಗಳು ಏನಿತ್ತೋ ಅವುಗಳನ್ನು ಬಳಸಿಕೊಂಡು ಸಂಶೋಧನೆ ನಡೆಸಿದರು ಅಮೇರಿಕಾದಲ್ಲೇ. ಅಲ್ಲಿ ಅವರು ಪ್ರೊಫೆಸರ್ ಗ್ರೇಟ್ ಜೀನಿಯಸ್. ಪ್ರೊಫೆಸರ್ ರಾವ್ ಅವರು ಅಲ್ಲಿದ್ದವರು ಅಲ್ಲಿಂದ ಬಂದರು. ಆಮೇಲೆ ಸಾರಾಭಾಯಿ ಅವರು ಹೇಳಿದ್ರೆ ಬಂದೇ ಬಂದರು. ಸಾರಾಭಾಯಿ ಅವರು ಅವರ ಬಹಳ ನೆಚ್ಚಿನ ಸ್ನೇಹಿತ ಅವರು ಬಂದರು. ಆಗ ಅದನ್ನು ನೀವು ನೋಡ್ಕೋಬೇಕು, ಯಾರು ಅದರ ನೇತೃತ್ವ ವಹಿಸಬೇಕು ಅಂತ ಹೇಳಿದ್ರಂತೆ. ಸಾರಾಭಾಯಿಯವರು ಆಗಿಂದಾಗೆ ಹೇಳ್ತಾಯಿದ್ರು. ಸುಮಾರು 1 ವರ್ಷ ಆದಮೇಲೆ ಒಪ್ಕೊಂಡ್ರಂತೆ. ಯಾಕಂದರೆ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು ಪ್ರೊಫೆಸರ್ ರಾವ್ ಅವರು. ಇಲ್ಲಿ ಟೆಕ್ಸಾಸಲ್ಲಿ, ಅಮೆರಿಕಾ ಟೆಕ್ಸಾಸಲ್ಲಿ ಅಡಿಲೈಡ್ ವಿಶ್ವವಿದ್ಯಾನಿಲಯ ಆಸ್ಟ್ರೇಲಿಯಾದ ಕಡೆ ಒಪ್ಕೊಂಡು ಅಹಮದಾಬಾದ್ನಲ್ಲಿ ಇದ್ದಷ್ಟು ಜನ, ಒಂದಷ್ಟು ಜನನ, ತಿರುವನಂತಪುರಂನಲ್ಲಿದ್ದ ಒಂದಷ್ಟು ಜನನ, ಹೊಸದಾಗಿ ವಿಶ್ವವಿದ್ಯಾನಿಲಯಗಳಿಂದ ಬಂದ ಇಂಜಿನಿಯರ್ಗಳನ್ನ, ತಾಂತ್ರಿಕ ವರ್ಗದವ್ರನ್ನ, ಇವರನ್ನೆಲ್ಲ ಸೇರಿಸ್ಕೊಂಡು ಭಾರತದ ಮೊದಲ ಉಪಗ್ರಹ ಕಾರ್ಯಕ್ರಮನ ಪ್ರಾರಂಭಿಸಿದ್ರು 1972ರ ಮಧ್ಯಭಾಗದ ಸುಮಾರಿಗೆ. ಅಂದರೆ ಭಾರತದಿಂದನೇ ಉಪಗ್ರಹಗಳನ್ನು ನಾವು ನಿರ್ಮಾಣ ಮಾಡಿ ಅದನ್ನು ಹಾರಿ ಬಿಡಬೇಕು. ಹಾರಿ ಬಿಡೋ ಸಾಮರ್ಥ್ಯ ಇರಲಿಲ್ಲ ಇನ್ನು, ನಿರ್ಮಾಣ ಮಾಡಬೇಕು ಅಂತೂ ಮಾಡಬೇಕು. ಅದರಲ್ಲೇ ಅದರ ಮೊದಲ ಹೆಜ್ಜೆ ಅಂದರೆ ಪೀಣ್ಯದಲ್ಲಿದ್ದಂತಹ ಕೈಗಾರಿಕಾ ಶೆಡ್ಗಳಲ್ಲಿ ಅಂತ ಹೇಳಿದೆ ನಾನು. ನೋಡಿ, ಆರ್ಯಭಟ ಎಷ್ಟು ಪುಟ ಉಪಗ್ರಹ ಅಂದರೆ, ನಾವು ಮೊದಲನೇದಾಗಿ ಸರಳವಾದಿದ್ದನ್ನೇ ನಾವು ಕರಗತ ಮಾಡ್ಕೋಬೇಕು. ಇದು ಆರ್ಯಭಟ ಉಪಗ್ರಹದ ಒಂದು ಮಾದರಿ ಅಷ್ಟೇ. ನಿಜವಾದ ಆರ್ಯಭಟ ಇದು ನೋಡಿ 4ರಷ್ಟು ದೊಡ್ಡದಾಗಿತ್ತು ಇದಕ್ಕಿಂತ, ಈ ಮಾದರಿಗಿಂತ 4ರಷ್ಟು ದೊಡ್ಡದಾಗಿತ್ತು ಅಷ್ಟೇ. ತೂಕ ಎಷ್ಟಿತ್ತಪ್ಪ? 358 ಕಿಲೋಗ್ರಾಮ್ ಅಷ್ಟೆ. ನೋಡಿ, ಜೊತೆಗೆ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಿಮಗೆ, ಇದೆಲ್ಲ ಸೌರ ಫಲಕಗಳು, ಸೋಲಾರ್ ಪ್ಯಾನಲ್ಸ್. ಇದು ವಿದ್ಯುತ್ ಶಕ್ತಿನ ಉತ್ಪಾದಿಸುತ್ತೆ. ಎಷ್ಟು ಉತ್ಪಾದಿಸ್ತಾ ಇತ್ತಪ್ಪ ವಿದ್ಯುತ್ ಶಕ್ತಿ ಗೊತ್ತಾ ಆರ್ಯಭಟ? ಕೇವಲ 47 ವ್ಯಾಟ್. 40 ವ್ಯಾಟ್ ಎಲೆಕ್ಟ್ರಿಕ್ ಬಲ್ಬ್ ಒಂದಿದ್ರೆ ನಾವು ಒಂದು ರೂಮ್ ಒಂದು ಲೈಟ್ ಹಾಕೊಂತೀವಿ. ಲೈಟ್ ಆಗೋದು 47 ವ್ಯಾಟ್ ಅಷ್ಟೇ. ಆ ಗಿಡಿ 358 kg ಸುತ್ತ ಇದರ ದೇಹದ ಸುತ್ತ ಇದೆಯಲ್ಲ ಪ್ಯಾನೆಲ್ಗಳು, ಸುತ್ತ ಫಲಕಗಳು ಅಷ್ಟೇ. ನೋಡಿ, ಇದು ಸೌರ ಫಲಕಗಳು. ಇದು ಉಪಗ್ರಹದ ಕಿವಿ ಬಾಯಿ ಆಂಟನ. ತಾನು ಕಳುಹಿಸುವಂತಹ ಮಾಹಿತಿನ ಭೂಕೇಂದ್ರಕ್ಕೆ ಕಳಿಸೋದು, ಭೂಕೇಂದ್ರಗಳಿಂದ ಬಂದ ಆಜ್ಞೆಗಳನ್ನು ಪಡೆಯೋದು ಅದು. ಆಮೇಲೆ ಇದಕ್ಕೆ ಒಂದು ಸ್ಥಿರತೆ ಬೇಕು. ಉಪಗ್ರಹ ಇಲ್ಲಾಂದರೆ ವಾಲಾಡಕ್ಕೆ ಶುರು ಆಗ್ಬೋದು. ಹಾಗಾಗಿ ನೋಡಿ, ಇಲ್ಲಿ ಒಳಗಡೆ ಅನಿಲದ ಬಾಟ್ಲ್ಗಳಿತ್ತು. ಇದರಿಂದ ಬಂದಂತಹ ಅನಿಲ ಇದನ್ನು ಪರಿಭ್ರಮಿಸೋ ಹಾಗೆ, ಅಂದರೆ ಸುತ್ತೋ ಹಾಗೆ ಒಂದು ಅಕ್ಷದ ಸುತ್ತ ಮಾಡ್ತಾಯಿದ್ರು. ಹೀಗಾಗಿ ಸ್ಥಿರತೆ ಇತ್ತು. ಆರ್ಯಭಟ ಭಾರತದ ಮೊದಲ ಉಪಗ್ರಹ ಮಾತ್ರ ಅಲ್ಲ, ಮೊದಲನೇ ಸಲ ಭಾರತ ನಿರ್ಮಾಣ ಮಾಡಿದ ಉಪಗ್ರಹ ಒಂದೇ ಅಲ್ಲ, ಭಾರತದ ಮೊದಲ ವೈಜ್ಞಾನಿಕ ಉಪಗ್ರಹನೂ ಹೌದು. ವೈಜ್ಞಾನಿಕ ಉಪಗ್ರಹ ಅಂದ್ರೇನು? ಉಪಗ್ರಹಗಳು ಸರಿ, ಆದರೆ ಇದರಲ್ಲಿ ವೈಜ್ಞಾನಿಕ ಉಪಕರಣಗಳಿದ್ದರೆ ಅದು ವೈಜ್ಞಾನಿಕ ಉಪಗ್ರಹ ಅಂತ ಹೇಳ್ತೀವಿ. ಏನು ವೈಜ್ಞಾನಿಕ ಉಪಗ್ರಹಗಳಿತ್ತು? ಇದರಲ್ಲಿ 3 ಬಗೆಯದಿತ್ತು. ಒಂದು, ದೂರದ ಆಕಾಶಕಾಯಗಳಿಂದ ಬರುತ್ತಲ್ಲ ಎಕ್ಸ್ರೇ. ಸೂರ್ಯನ ಇವಾಗ ಬರಿಗಣ್ಣಿಂದ ನೋಡಿ ಸೂರ್ಯ ಇದ್ದಾನೆ ಅನ್ಕೋತೀವಿ, ಅದೇ ರೀತಿ ಸೂರ್ಯನಿಂದ ಎಕ್ಸ್ರೇನೂ ಬರ್ತಾ ಇದೆ. ಅದೃಷ್ಟವಶಾತ್ ಇಲ್ಲಿ ಭೂಮಿಗೆ ಬರ್ತಾ ಇಲ್ಲ ಅಂದರೆ ನಮ್ಮ ಗತಿ ಅಷ್ಟೇ. ಆದರೆ ಅಂತರಿಕ್ಷಕ್ಕೆ ಹೋದರೆ ಇವೆಲ್ಲ ನಿಮಗೆ ಕಾಣಿಸುತ್ತೆ ಅಂದರೆ ಉಪಕರಣಗಳಿಗೆ. ಎಕ್ಸ್ರೇ, ದೂರದ ಆಕಾಶಕಾಯಗಳಿಂದ ಬಂದಂತಹ ಎಕ್ಸ್ರೇಗಳನ್ನು ಪಡೆದು ಅದನ್ನು ವಿಜ್ಞಾನಿಗಳಿಗೆ ತಲುಪಿಸುವಂತಹ ಒಂದು ಉಪಕರಣ, ಸೂರ್ಯನನ್ನು ಅಭ್ಯಸಿಸುವಂತಹ ಒಂದು ಉಪಕರಣ, ಮತ್ತು ಭೂಮಿಯ ವಾತಾವರಣದ ಮೇಲ್ಭಾಗದಲ್ಲಿ ಅಯಾನು ಮಂಡಲ ಅಂತಿದೆ. ಅದಿರೋದ್ರಿಂದನೇ ರೇಡಿಯೋ ತರಂಗಗಳು ಕೆಲವು ಬಗೆದು ಪ್ರತಿಫಲಿತ ಆಗೋದು. ಶಾರ್ಟ್ ವೇವ್ ಕಮ್ಯುನಿಕೇಷನ್ ಎಲ್ಲ BBC ಎಲ್ಲ ಕೇಳ್ತಾ ಇದ್ರಲ್ಲ ಒಂದು ಕಾಲದಲ್ಲಿ, ಶಾರ್ಟ್ ವೇವಲ್ಲಿ ಅದೆಲ್ಲ ಆಗೋದು ಅದರಿಂದ. ಅದರ ಅಧ್ಯಯನ 3 ಬಗೆಯ ವೈಜ್ಞಾನಿಕ ಉಪಕರಣಗಳಿದೆ. ಆದರೆ ಅದು ಕಲಿಯುವಂತಹ ಒಂದು ಅವಧಿ ಅದು. ಹಾಗಾಗಿ ಕೆಲ ಕಾಲದ ನಂತರ ವೈಜ್ಞಾನಿಕ ಉಪಕರಣಗಳು ಕೆಲಸ ಮಾಡಲಿ. ಆದರೆ ಇಲ್ಲಿ ಒಂದು ತಿಳ್ಕೋಬೇಕು, ಅಯ್ಯೋ ಅದು ಕೆಲಸ ಮಾಡಲಿಲ್ಲ, ನಮ್ಮ ಗತಿ ಏನಪ್ಪ, ಇನ್ನು ನಮ್ಗೆ ಯಾಕೆ ಬೇಕು ಅಂತ ಯಾರೂ ಅಂದ್ಕೊಳ್ಳಿಲ್ಲ. ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ ಒಂದು ಮೂಲ ಮಂತ್ರ ಅಂದರೆ ವೈಫಲ್ಯ ಯಶಸ್ಸಿನ ಮೆಟ್ಟಿಲು, ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅಂತ. ನೀವು ವೈಫಲ್ಯ ಅಂತ ನೋಡಬೇಡಿ. ಒಂದು ಸಂಕೀರ್ಣವಾದ ಒಂದು ತಾಂತ್ರಿಕ ಸಾಧನ ಉಪಗ್ರಹದಂಥದ್ದು, ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದಕ್ಕೆ ಒಂದು ಅಂತರ್ದೃಷ್ಟಿ ನಮಗೆ ಸಿಗುತ್ತೆ, ಇನ್ಸೈಟ್. ಆ ಒಂದು ನಂಬಿಕೆಯಿಂದನೇ ಇವತ್ತು ಭಾರತೀಯ ಅಂತರಿಕ್ಷ ಕಾರ್ಯಕ್ರಮ ಮುಂದೆ ಸಾಗ್ತದೆ. ಚಂದ್ರಯಾನ 2ರಲ್ಲಿ ನಾವು ಚಂದ್ರನ ಮೇಲ್ಮೈಯನ್ನು ತಲುಪಕ್ಕಾಗಲಿಲ್ಲ, ಒಳತಾ ಕೂತ್ಕೊಂಡ್ಬಿಟ್ವ. ನೋಡಿ ಇಲ್ಲಿ ಹಿಂದೆ ಚಂದ್ರಯಾನ 3 ಚಂದ್ರನ ಮೇಲ್ಮೈ ಮೇಲೆ ಕೂತಿದೆ. ಇದು ವಿಕ್ರಮ್ ಇಳಿಯುವ ಕೋಶದ ಚಿತ್ರ. ಏನೇ ಪೇಂಟ್ ಮಾಡಿದ್ದೀವ ಯಾರ? ಇದನ್ನು ತೆಗೆದಿರೋವಂಥದ್ದು ಪ್ರಜ್ಞಾನ್ ಅನ್ನುವಂತಹ ಚಕ್ರಗಳುಳ್ಳ ರೋಬೋಟ್ ವಾಹನ. ಇದು ಇದರ ಉದರದಲ್ಲೇ ಇದ್ದಿದ್ದು. ಆಮೇಲೆ ಆಚೆ ಬಂದು ದೂರ ಹೋಗಿ ಅಲ್ಲಿಂದ ಚಿತ್ರ ತೆಗೆದಿದ್ರು. ಈ ಶತಮಾನದ ಚಿತ್ರ ಇದು ನಮಗೆ ಭಾರತೀಯರಿಗೆ. ಸೊ ದ ಪಿಕ್ಚರ್ ಆಫ್ ದ ಸೆಂಚುರಿ. ಹೌದು ನೋಡಿ, ಇಂಡಿಯಾ. ಇಲ್ಲಿದ್ವಿ,
ಇಲ್ಲಿಗೆ ಬಂದಿದ್ದೀವಿ ಇವಾಗ. ಉಪಗ್ರಹ ತಂತ್ರಜ್ಞಾನ, ಉಪಗ್ರಹಕ್ಕಿಂತ ರೋಬೋಟ್ ಅಂತರಿಕ್ಷ ನೌಕೆಗಳು ಉಪಗ್ರಹಕ್ಕಿಂತ ಸಂಕೀರ್ಣವಾದದ್ದು, ಕಾಂಪ್ಲೆಕ್ಸ್. ಇವತ್ತು ಇಲ್ಲಿದ್ದೀವಿ ನಾವು. ಆರ್ಯಭಟ 358 ಕಿಲೋಗ್ರಾಮ್. ಇವತ್ತು ಭಾರತ ನಿರ್ಮಿಸಿರುವಂತಹ ಅತ್ಯಂತ ತೂಕವಿರುವಂತಹ ಉಪಗ್ರಹ ಎಷ್ಟು ಅಂದರೆ GSAT-11 ಅಂತಿದೆ. ಹತ್ತಿರ 6,000 kg ಉಡಾವಣೆ ವೇಳೆ. 358 6,000 ಇಲ್ಲಿ. ಇದು 47 ವ್ಯಾಟ್ ವಿದ್ಯುತ್ ಶಕ್ತಿನ ಉತ್ಪಾದಿಸಿ. ಅದೆಷ್ಟು ಗೊತ್ತಾ? ಕೇವಲ 13,000 ವ್ಯಾಟ್. 47 13,000 ನೋಡಿ ಎಷ್ಟು ಅಂತರಿಕ್ಷ ತಂತ್ರಜ್ಞಾನದಲ್ಲಿ ಎಷ್ಟು ಬೆಳೆದಿದ್ದೀವಿ ನಾವು. ಅದರ 50 ವರ್ಷದಲ್ಲಿ. ಹೌದು, ಅದರ 1000 ಪಟ್ಟು. ಹೌದು, ಖಂಡಿತ. ಈ ಆರ್ಯಭಟ್ಟವನ್ನು 1972ರಲ್ಲಿ ನಾವು ಪ್ರಾರಂಭ ಆಗಿದ್ದು ಅದು 75ರ ಏಪ್ರಿಲ್ 19ರಂದು ಇದು ಉಡಾಯಿಸಲ್ಪಟ್ಟಿತ್ತು. ಇದಕ್ಕೆ ಬಳಕೆಯಾದ ತಂತ್ರಜ್ಞಾನ ಭಾರತದ ಅಥವಾ ಕಲ್ತ್ವಿ ಅವತ್ತು. ಕೆಲವೆಲ್ಲ ಸೋವಿಯತ್ ಒಕ್ಕೂಟ ಸ್ವಲ್ಪ ನೆರವು ನೀಡ್ತು ಕೆಲವು ವಿಚಾರದಲ್ಲಿ. ಸಾಕಷ್ಟು ವಿನ್ಯಾಸ ಇದಕ್ಕೆಲ್ಲ ಸಂಬಂಧಿಸಿದಂತೆ ನಾವು ಕಲ್ತ್ವಿ. ಇದರಿಂದ ಓನ್ ನಾಮ ಹಾಕೊಟ್ಟಿದ್ದೆ ಇದ್ರು. ಸೊ ಇದನ್ನು ಉಡಾಯಿಸಲಾಗಿತ್ತು 75ರಲ್ಲಿ ರಷ್ಯಾದಿಂದ. ಯಾವ ಮಾಹಿತಿಗೋಸ್ಕರ ಅಥವಾ ಯಾವ ದತ್ತಾಂಶಕ್ಕೋಸ್ಕರ ಅಥವಾ ಯಾವ ಉಪಯೋಗಕ್ಕೋಸ್ಕರ ಇದನ್ನು ಹಾರಿಸ್ತಾರೆ? ಅದನ್ನೇ ಇದು ಮೊದಲನೇದಾಗಿ ಉಪಗ್ರಹ ತಂತ್ರಜ್ಞಾನನ ಕರಗತ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಮೊದಲು ಕಲಿಯೋಣ. ಉಪಗ್ರಹ ಅಂದ್ರೆ ಏನು ನಿರ್ಮಾಣ ಮಾಡೋದು. ಉಪಗ್ರಹ ಅನ್ನೋದು ಭೂಮಿ ಮೇಲೆಲ್ಲ ಕಾರ್ಯನಿರ್ವಹಿಸೋದು. ಇದು ಅಂತರಿಕ್ಷದಲ್ಲಿ. ಅಂತರಿಕ್ಷ ಅನ್ನೋದರಲ್ಲಿ ಗಾಳಿನೇ ಇಲ್ಲ. ಅಂತರಿಕ್ಷ ಅನ್ನೋದು ಭೂ ವಾತಾವರಣದ ಆಚೆ ಇರುವಂತಹ ಪ್ರದೇಶ. ಇಲ್ಲಿ ಗಾಳಿನೇ ಇಲ್ಲ, ನಿರ್ವಾತ, ವ್ಯಾಕ್ಯೂಮ್. ಅನೇಕ ಮಾರಕ ಕಿರಣಗಳು, ಎಕ್ಸ್ರೇಸು, ಗಾಮಾ ಕಿರಣಗಳು, ಅಲ್ಟ್ರಾವೈಲೆಟ್ ಕಿರಣಗಳು ಯಥೇಚ್ಛವಾಗಿ ಕಂಡುಬರುತ್ತೆ. ಕಣಗಳು ಯಥೇಚ್ಛವಾಗಿ ಕಂಡುಬರುತ್ತೆ. ಮಾರಕವಾದದ್ದು ಮನುಷ್ಯನಿಗೆ. ಟೆಂಪ್ರೇಚರ್ ಅಂತೂ ಒಂದು ಕಡೆ ಭೂಮಿಯ ಹಗಲಿನ ಕಡೆ ಇದ್ದಾಗ ಉಪಗ್ರಹ +100 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು. ತಕ್ಷಣ ಕತ್ಲ ಕಡೆ ಹೋದ ತಕ್ಷಣ -50 ಆಗೋಗ್ಬಿಡುತ್ತೆ ಅಥವಾ ಇನ್ನೂ ಜಾಸ್ತಿ ಆಗೋದು. ಅಷ್ಟು ವ್ಯತ್ಯಾಸ ಇರಬಹುದು. ಅಂತಹ ಪರಿಸರ, ಭಯಂಕರವಾದ ಪರಿಸರ ಅಂತರಿಕ್ಷದಲ್ಲಿ. ಅಲ್ಲಿ ಕಾರ್ಯನಿರ್ವಹಿಸುವಂತಹ, ನಂಬಿಕಾರ್ಹವಾಗಿ ಕಾರ್ಯನಿರ್ವಹಿಸುವಂತಹ ಉಪಗ್ರಹ ಅನ್ನೋ ಸಾಧನನ ಯಾವ ರೀತಿ ನಿರ್ಮಾಣ ಮಾಡೋದು ಅನ್ನೋದು ನಾವು ಕಲ್ತ್ಕೋಬೇಕಾಯ್ತು. ಅದಕ್ಕಾಗಿ ಉಪಗ್ರಹನ ಆರ್ಯಭಟನ ಮಾಡಿದ್ದು. ಜೊತೆಗೆ ನಾನು ಹೇಳಿದೆ 3 ವೈಜ್ಞಾನಿಕ ಉಪಕರಣಗಳು ಇತ್ತು ಅದರಲ್ಲಿ. ಇದು ಒಂದು ವೈಜ್ಞಾನಿಕ ಉಪಗ್ರಹ. ಅಂದರೆ ಅದು ಆಗ ನಮ್ಗೆ ಯಾವುದೇ ದತ್ತಾಂಶನಾಗಲಿ ಮಾಹಿತಿನಾಗಲಿ ಕಳಿಸ್ಲಿಲ್ಲ. ಅದು ಕಳಿಸ್ತು. ಒಂದು 3-4 ದಿವಸ ಕಳಿಸ್ತು ಈ ವೈಜ್ಞಾನಿಕ ಉಪಕರಣಗಳಿಂದ ಕೆಲ ಕಾಲ. ಅದಲ್ಲದೆ ಇನ್ನೂ ಕೆಲವು ತಾಂತ್ರಿಕ ಸಾಧನಗಳು ಇತ್ತು. ಅದೆಲ್ಲ ಸಾಕಷ್ಟು ಕಳಿಸಿದ್ವು. ಅದರದ್ದೇನು ತೊಂದರೆ ಆಗಲಿಲ್ಲ. ಆಮೇಲೆ 75ರಲ್ಲಿ ಉಡಾಯಿಸಿದ್ರು 81ರ ತನಕ ಈ ಉಪಗ್ರಹ ಕಾರ್ಯನಿರ್ವಹಿಸ್ತಾನೆ ಇತ್ತು. ಅದ್ರ ಮಾಹಿತಿ ಸಿಗ್ತಾ ಇತ್ತು. ಮಾಹಿತಿ ಅಂದರೆ ವೈಜ್ಞಾನಿಕ ಉಪಕರಣಗಳಿಂದ ಸಿಗದಿದ್ರು ಉಪಗ್ರಹ ಯಾವ ರೀತಿ ವರ್ತಿಸ್ತಾ ಇದೆ ಅದೆಲ್ಲ 81ರ ತನಕ ಇತ್ತು. ಅಂದರೆ ನೋಡಿ, ಒಂದು 6 ವರ್ಷದ ಜೀವಿತಾವಧಿ ಇತ್ತು ಅದಕ್ಕೆ. ಜೀವಿತಾವಧಿ, ಕಾರ್ಯಾವಧಿ 6 ವರ್ಷ. ಆದರೆ 1992ರ ಫೆಬ್ರವರಿ 10 ತನಕ ಸುತ್ತಾನೇ ಇತ್ತು ಭೂಮಿನ. ಆಮೇಲೆ ಭೂ ವಾತಾವರಣವನ್ನು ಮರುಪ್ರವೇಶಿಸಿ ಉರಿದು ಬೂದಿ ಆಗೋಯ್ತು. ಆ ಥರ ಆಗುತ್ತೆ ಒಂದು ಉಪಗ್ರಹ. ಯಾವುದೋ ಉಪಗ್ರಹ ಆ ಎತ್ತರದಲ್ಲಿದ್ದರೆ ಅಷ್ಟು ವರ್ಷ ಇರುತ್ತೆ, ಬರುತ್ತೆ. ಇನ್ನೂ ಹತ್ತಿರದ ಕಕ್ಷೆಯಲ್ಲಿದ್ದರೆ ಬೇಗಲೇ ಬಂದು ಉರಿದು ಬಿದ್ದೋಗುತ್ತೆ. ಸೊ ಅಂದರೆ ಸರ್ ಏನಾಗುತ್ತೆ, ಈಗ ಉಪಗ್ರಹ ಅಂದರೆ ನಮ್ಮ ಈ ವಾತಾವರಣ, ಗಾಳಿ ಅಥವಾ ಗ್ರಾವಿಟೇಷನ್ ಅದರ ಆಚೆ ಇರುತ್ತೆ. ಹಾಗಾಗಿ ಅದು ಏನು ನಿರಂತರವಾಗಿ ಸುತ್ತಾ ಇದೆ ಅಂತ ನೀವು ಅನ್ಕೋಬೋದು. ಆದರೆ ಕೆಲವು ಅದನ್ನು ಆಚೀಚೆ ಎಳೆಯುವಂತಹ ಬಲಗಳಿರುತ್ತೆ, ಫೋರ್ಸಸ್ ಅಂದರೆ ಬಲಗಳು. ಅದು ಕಕ್ಷೆನ ಕ್ಷೀಣಿಸುವಂತೆ ಮಾಡ್ತಾ ಇರುತ್ತೆ. 1 ದಿವಸ 2 ದಿವಸದಲ್ಲ, ವರ್ಷಾನುಗಟ್ಟಲೆ ಅದು ಮತ್ತೆ ವಾಪಸ್ ಭೂಮಿಗೆ ಬರುತ್ತೆ ಅಲ್ಲ, ವಾತಾವರಣನ ಪ್ರವೇಶಿಸಿ ಅಲ್ಲಿ ಉಂಟಾಗೋ ಘರ್ಷಣೆಯಿಂದ ಉರಿದು ಬೂದಿಯಾಗುತ್ತೆ. ಇನ್ ದಿ ಏರ್ ಅಟ್ಮಾಸ್ಫಿಯರಲ್ಲಿ. ಸೊ ಅದು ಈಗ ಉದಾಹರಣೆಗೆ ಅಟ್ಮಾಸ್ಫಿಯರ್ಗೆ ಎಂಟ್ರಾಗಿ ಭೂಮಿ ಮೇಲೆ ಬಂದು ಅಲ್ಲೆಲ್ಲ ಬೀಳುತ್ತೆ? ಇಲ್ಲ, ಬಹುಮಟ್ಟಿಗೆ ಇಲ್ಲ. ಅದು ಆರ್ಯಭಟ ಅಂತದಂತೂ ಸಾಧ್ಯವೇ ಇಲ್ಲ. ಯಾಕಂದರೆ ಅದು ಈ ನಿರ್ವಾತದಿಂದ ಇದಕ್ಕೆ ಬಂದರೆ, ಅಟ್ಮಾಸ್ಫಿಯರ್ಗೆ ಬಂದಾಗ ಅದಕ್ಕಾಗುವಂತಹ ಘರ್ಷಣೆ ಇದೆಯಲ್ಲ, ಅದನ್ನು ತಡ್ಕೊಳಕ್ಕಾಗಲ್ಲ. ಇವಾಗ ಸುನೀತಾ ವಿಲಿಯಮ್ಸ್ ಅವರು ವಾಪಸ್ ಬರ್ತಾ ಅವರಿದ್ದ ಕ್ರೂ ಡ್ರ್ಯಾಗನ್ ನೌಕೆ ಇತ್ತಲ್ಲ, 1600 ಡಿಗ್ರಿ ಸೆಂಟಿಗ್ರೇಡ್ ಅದರದ್ದು ಉಷ್ಣತೆ. ಒಳಗೆ ಕೂತಿದ್ದವ್ರಿಗೆ ಏನೂ ಆಗಲಿಲ್ಲ. 1600 ಡಿಗ್ರಿ ಸೆಂಟಿಗ್ರೇಡ್. ಬೆಂಗಳೂರಲ್ಲಿ 36-37. ಹೌದು, ಅದರಲ್ಲೇ ನಾವು ನೋಡಿ ಈಗಲೇ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಎಸಿಲಿ ಕೂತಿದ್ದೀನಿ ನಾನು. ಸೊ ಇದು ಅಂತರಿಕ್ಷ ತಂತ್ರಜ್ಞಾನ ಅನ್ನೋದು ಈ ರೀತಿ ಆ ಥರ. ಸೊ ಸುನೀತಾ ವಿಲಿಯಮ್ಸ್ ಅವರು ಸೇಮ್ ಕೇಸ್. ಉದಾಹರಣೆಗೆ ಅವರು ಭೂಮಿಯನ್ನು ದಾಟಿ ಮೇಲಿದ್ರು. ಹೌದು, ನಿರ್ವಾತದ ಆರ್ಯಭಟ ಯಾವ ರೀತಿನೋ, ಆರ್ಯಭಟ 550 ಕಿಲೋಮೀಟರ್ ಎತ್ತರದ ಕಕ್ಷೆಯಲ್ಲಿತ್ತು. ಸುನೀತಾ ವಿಲಿಯಮ್ಸ್ ಅವರು 400 ಕಿಲೋಮೀಟರ್ ಎತ್ತರದಲ್ಲೇ ಸುತ್ತಾ ಇದ್ರು. ಇವತ್ತು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಲ್ಲೇ ಸುತ್ತಾ ಇದೆ ಅವರು ಇದ್ದಿದ್ದು. ಆದರೆ ಅವರು ಮತ್ತೊಂದು ಟ್ಯಾಕ್ಸಿ ಅಂತಹ ಒಂದು ಪುಟ್ಟ ನೌಕೆನ, ಕ್ರೂ ಡ್ರ್ಯಾಗನ್ ಅನ್ನೋದನ್ನು ಪ್ರವೇಶಿಸಿ ಬಂದು ಇಳಿದಿದ್ದಾರೆ. ಅದ್ರ ಪಾಡಿಗೆ ಅದು ಸುತ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಅಂತರಿಕ್ಷ ಒಂದು ಫುಟ್ಬಾಲ್ ಫೀಲ್ಡ್ನಷ್ಟು ದೊಡ್ಡದಾಗಿರೋ. ಅಂದರೆ ಒಂದು ಸ್ಪೇಸ್ ಸ್ಟೇಷನ್ ಇದೆ. ಹೌದು. ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ? 400 ಕಿಲೋಮೀಟರ್ ಎತ್ತರದಲ್ಲಿದೆ ಇಲ್ಲಿಂದ. ಹುಬ್ಳಿ ಎಷ್ಟು? ಅಷ್ಟು ದೂರ ಅಂತ ಇಟ್ಕೊಳ್ಳಿ.
ಆಕಾಶಕ್ಕೆ ಹುಬ್ಳಿ ದೂರ ಹೋದರೆ ಒಂದು ಸ್ಪೇಸ್ ಸ್ಟೇಷನ್. ಹೌದು ಹೌದು, ಆಕಾಶದಲ್ಲಿ ಹೋದರೆ ಇರುತ್ತೆ, ಖಂಡಿತ ಇರುತ್ತೆ. ನೀವು ಬೆಂಗಳೂರಲ್ಲೂ ಕಾಣಿಸುತ್ತೆ ಕೆಲವು ಸಲ ನೋಡಿ. ಈಗಾಗಲೇ ಆ್ಯಪ್ಗಳಿದೆ, ಅದರಲ್ಲಿ ನೋಡಿದ್ರೆ ISS ಯಾವಾಗ ನಿಮ್ಮ ಸಿಟಿ ಮೇಲೆ ಹೋಗುತ್ತೆ ಅಂತ ಕಾಣಿಸುತ್ತೆ. ಮುಸ್ಸಂಜೆ ಹೊತ್ತಲ್ಲಿ ನಾನೇ ನೋಡಿದ್ದೀನಿ, ಎಷ್ಟು ಪ್ರಖರವಾದ ಬೆಳಕು ಥರ ಹೋಗ್ತಾ ಇರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹೌದಾ? ಹಾಂ, ಕಾಣಿಸುತ್ತೆ ಕಣ್ಣಿಗೆ. ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್? ಹೌದು, ಅಂದರೆ ಸ್ಟೇಷನ್ ಈ ಥರ ಇದೆ, ಇದು ಇಲ್ಲಿದೆ ಆ ಥರ ಕಾಣಿಸಲ್ಲ, ಒಂದು ಪ್ರಖರವಾದ ಬೆಳಕಿನ ಚುಕ್ಕಿ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನಿದೆ ಅಲ್ಲಿ? ಅಯ್ಯೋ ಏನಿಲ್ಲ ಅಂತ ಕೇಳಿ, ಅದು ಭೂಮಿ ಮೇಲೆ ತೂಕ ಇದ್ದರೆ 450 ಟನ್ ತೂಗುತ್ತೆ ಇವತ್ತು. ಅದೇನಾದರೂ ಕಕ್ಷೆನಲ್ಲಿ ತೂಕ ಇಲ್ಲ, ಭೂಮಿ ಮೇಲೆ ತಂದು ತೂಗಿದ್ರೆ 450 ಟನ್ ಇದೆ. 6 ಬೆಡ್ರೂಮ್ನಷ್ಟು ದೊಡ್ಡದಾಗಿದೆ. ನಿಮ್ಗೇನು ಬೇಕು? ಊಟ ಬೇಕಾ, ತಿಂಡಿ ಬೇಕಾ, ಟಾಯ್ಲೆಟ್ ಬೇಕಾ, ಪ್ರಯೋಗಗಳನ್ನು ನಿರ್ವಹಿಸೋದಕ್ಕೆ ಸಾಧನಗಳು ಬೇಕಾ, ಟ್ರೆಡ್ಮಿಲ್ ಬೇಕಾ, ಜಿಮ್ ಬೇಕಾ, ಎಲ್ಲ ಇದೆ. ಇವಾಗ ಆರ್ಯಭಟನಿಗೆ ವಾಪಸ್ ಬಂದರೆ ಆರ್ಯಭಟ ಆದ ನಂತರ ಭಾಸ್ಕರ ಸರಣಿಯ ಉಪಗ್ರಹಗಳನ್ನು ನಿರ್ಮಾಣ ಮಾಡಿದ್ವಿ. ಇದ್ರಲ್ಲಿ ಗೆದ್ವಿ ನಾವು ಮೊದಲು. ಗೆದ್ವಿ ಅಂತಾನೆ ಇಟ್ಕೊಳ್ಳಿ, ಏನೂ ತಪ್ಪಿಲ್ಲ. ಅಡಿಪಾಯ ಹಾಕಿದ್ದೆ ಆರ್ಯಭಟ. ಅದಾದಮೇಲೆ ಆರ್ಯಭಟನಂತೆಯೇ ಕಾಣಿಸುತ್ತೆ ಭಾಸ್ಕರ ಉಪಗ್ರಹಗಳು. ಆದರೆ ಇದರಲ್ಲಿ ವೈಜ್ಞಾನಿಕ ಉಪಕರಣಗಳಿದ್ದರೆ ಅದರಲ್ಲಿ 2 ಭೂವೀಕ್ಷಣ ಉಪಕರಣಗಳು ಇದ್ದವು. TV ಕ್ಯಾಮ್ರಾ ಒಂದು, ಆಮೇಲೆ ಸಮೀರ್ ಅಂತ ಹೇಳ್ತಾ ಇದ್ವಿ. ಓಕೆ, ಮೈಕ್ರೋವೇವ್ ರೇಡಿಯೋಮೀಟರ್ ಬಿಟ್ಬಿಡಿ, ಅದು ತುಂಬ ಟೆಕ್ನಿಕಲ್, ತಾಂತ್ರಿಕವಾಗಿ ಹೋಗೋದು ಬೇಡ. ಭೂಮಿಯಿಂದ ಬರುವಂತಹ ಸೂಕ್ಷ್ಮ ತರಂಗಗಳನ್ನು, ಮೈಕ್ರೋವೇವ್ಸ್ನ ಗ್ರಹಿಸಿ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಆ ಭಾಸ್ಕರ ಉಪಗ್ರಹಕ್ಕೆ 600 ಕಿಲೋಮೀಟರ್ ಎತ್ತರದಿಂದ ನಮಗೆ ಕಾಣ್ತಾ ಇದ್ದಿದ್ದು 1 ಕಿಲೋಮೀಟರ್ನಷ್ಟು ಅಗಲ ಇರುವಂತಹ ಒಂದು ಪ್ರದೇಶನ ಪ್ರತ್ಯೇಕವಾಗಿ ಗುರುತಿಸ್ಬೋದಾಗಿತ್ತು ಭಾಸ್ಕರದಿಂದ. 1 ಕಿಲೋಮೀಟರ್ನಷ್ಟು ದೊಡ್ಡದಾದ ಪ್ರದೇಶನ ಒಂದು ಪ್ರತ್ಯೇಕ ಚುಕ್ಕಿ ಥರ ಗುರುತಿಸ್ಬೋದಾಗಿತ್ತು. ಇವತ್ತಿನ ನಮ್ಮ ಉಪಗ್ರಹಗಳು 1 ಮೀಟರ್ಗಿಂತಲೂ ಸ್ವಲ್ಪ ಕಡಿಮೆ ಇರುವಂತಹ ಪ್ರದೇಶನ ಗುರುತಿಸ್ತವೆ. ಲೈಕ್ ಗೂಗಲ್ ಅರ್ತ್, ನಾವು ಝೂಮ್ ಹಾಕಿ ಹೋಗಿ ಗೂಗಲ್ ಅರ್ತ್ ಬೇರೆ ಬೇರೆ ಸ್ಯಾಟಲೈಟಿಂದ ತೊಗೊಂಡಿರ್ತಾರೆ. 1000 ಪಟ್ಟು ನಮ್ಮ ದೃಷ್ಟಿ ಚುರುಕಾಗಿದೆ. ಕೆಲವು ಉಪಗ್ರಹಗಳು ಕಳಿಸುವಂತಹ ದತ್ತಾಂಶಗಳನ್ನು ಜಗತ್ತಿನಾದ್ಯಂತ ಬಳಸ್ಕೊಳ್ಳಲಾಗಿದೆ. ಈಗಾಗಲೇ ಅಮೆರಿಕ ಕೂಡ ಬಳಸ್ಕೊಂಡು, ಏನಿದೆ ತಪ್ಪದ್ರಲ್ಲಿ? ಅಂದರೆ ಈಗ ನಾವು ಒಂದು ಉಪಗ್ರಹ ಹಾರಿಸಿದ್ರೆ ಮೇಲೆ ಅದು ಒಂದು ಎತ್ತರದಲ್ಲಿ ಅದನ್ನು ನಿಲ್ಲಿಸಿ ನೋಡಿಸಿದ್ರೆ ಅದು ಬರೀ ಭಾರತ ನೋಡ್ತಿರಲ್ಲ, ಇಡೀ ಭೂಗೋಳ ನೋಡ್ತಿರ್ತದೆ. ಬಹಳ ಸರಿಯಾಗಿ ಹೇಳಿದ್ರಿ. ಇಡೀ ಭೂಗೋಳದಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಆದರೆ ಭೂಸ್ಥಿರ ಕಕ್ಷೆ ಅನ್ನೋದರಲ್ಲಿ ಸ್ಥಾಪಿಸಿದ್ರೆ ಭಾರತದ ಮೇಲೆ ನಿಂತಂಗೆ ವರ್ತಿಸುತ್ತೆ. ಬೇಕಾದ್ರೆ ಇಲ್ಲಾಂದ್ರೆ ಇಡೀ ಭೂಮಿಯನ್ನು ಸುತ್ತಿರುತ್ತೆ. ಇಡೀ ಭೂಮಿಯನ್ನು ಬೇರೆ ಬೇರೆ ಪ್ರದೇಶದ ಮೇಲೆ ಹೋಗ್ತಾ ಇರುತ್ತೆ. ಈಗ ಚಂದ್ರ ಭೂಮಿ ಉಪಗ್ರಹ. ಹೌದು. ಚಂದ್ರ ಏನ್ ಮಾಡ್ತಾನೆ? ಭೂಮಿಯನ್ನು ಸುತ್ತುತ್ತಿರ್ತಾನೆ. ಹೌದು. ಸೊ ಅದೇ ರೀತಿ ಈ ಉಪಗ್ರಹಗಳು ಹೆಸರಿಟ್ಟರೆ ಆ ಕಾರಣಕ್ಕೆ ಉಪಗ್ರಹ. ಇವು ಭೂಮಿಗ್ರಹ ಅಂದ್ರೆ ಗ್ರಹವನ್ನು ಸುತ್ತುವಂತಹ ಒಂದು ಸಾಧನ ಅಥವಾ ಆಕಾಶಕಾಯ. ಚಂದ್ರನ ವಿಚಾರದಲ್ಲಿ ಆಕಾಶಕಾಯ, ಆರ್ಯಭಟನ ವಿಚಾರದಲ್ಲಿ ಸಾಧನ, ಮಾನವ ನಿರ್ಮಿತ ಸಾಧನ. ಆ ಥರ. ಆಮೇಲೆ ಇವುಗಳಲ್ಲಿ ನೋಡಿ, ಇದು ಕ್ಯಾಮ್ರಾ ನಿಮ್ಮನ್ನು ಸೆರೆ ಹಿಡಿತದೆ, ಇಲ್ಲಿರೋ ಇದ್ರಲ್ಲಿ ಸೆರೆ ಹಿಡಿತದೆ. ನಾವು ಇದಕ್ಕಿಂತಲೂ ಅದು ಹೈ ಬೇಕು ಅಂದ್ರೆ ಹೈ ಡೆಫಿನೇಷನ್ ಅಂತ ಹುಡುಕ್ತೀವಿ, ಇದ್ರ ಹೈ ವರ್ಷನ್ ಹುಡುಕ್ತೀವಿ. ಅದರಲ್ಲಿ ನೀವು ಕ್ಯಾಮ್ರಾ ಅಳವಡಿಸಿರ್ತೀರ ಅವಕ್ಕೆ? ಹೌದು. ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಖಂಡಿತ ಇಸ್ರೋನ ಹಿಂದಿನ ಅಧ್ಯಕ್ಷರಾಗಿದ್ದಂತಹ ಶ್ರೀ AS ಕಿರಣ್ ಕುಮಾರ್ ಅವರನ್ನು ಭೇಟಿ ಮಾಡಿದರೆ, ಅವರು ಅದರಲ್ಲಿ ಪರಿಣಿತಿ ಪಡೆದಿರುವಂತಹ ಒಬ್ಬ ವ್ಯಕ್ತಿ. ಖಂಡಿತ ಅವರನ್ನು ಹೋಗಿ ನೀವು ಭೇಟಿ ಮಾಡಬೇಕು. ಯಾಕಂದರೆ ಭಾಸ್ಕರ ಉಪಗ್ರಹಗಳ ಕಾಲದಿಂದ ಅವರು, ಭಾಸ್ಕರದ TV ಕ್ಯಾಮ್ರಾ ಎಲ್ಲ ಇತ್ತಲ್ಲ, ಆ ಕಾಲದಿಂದ ಅದಕ್ಕೆ ಕೆಲಸ ಮಾಡಿ ಹಂತ ಹಂತವಾಗಿ ನಮ್ಮ ಉಪಗ್ರಹಗಳು ಕಾಣುವಂತಹ ದೃಷ್ಟಿ ಚುರುಕ ಆಗ್ತಾ 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 ಹೋಯಿತು ಅಂತ ಹೇಳಿದ್ನಲ್ಲ, ಅದಕ್ಕೆಲ್ಲದಕ್ಕೂ ಅವ್ರು ಕೆಲಸ ಮಾಡಿದರು. ಅದರ ನೇತೃತ್ವನೇ ವಹಿಸಿದ್ರು. ಚಂದ್ರಯಾನ 1ರ ಕ್ಯಾಮ್ರಾದ ನಿರ್ಮಾಣದ ನೇತೃತ್ವ ವಹಿಸಿದ್ರು. ಇವತ್ತು ನೋಡಿ, ಅವರು ಕೆಲಸ ಮಾಡ್ತಾ ಇದ್ದಿದ್ದು, ಆಮೇಲೆ ಅವರ ತಮ್ಮ ಕಿರಿಯ ಸಹೋದ್ಯೋಗಿಗಳಿಗೆ ವಹಿಸ್ಕೊಟ್ಟಿದ್ದು ಎಷ್ಟಿದೆ ಅಂದರೆ, ಇವತ್ತು ನಮ್ಮ ಚಂದ್ರನನ್ನು ಸುತ್ತುತ್ತಿರುವಂತಹ ಚಂದ್ರಯಾನ 2 ನೌಕೆ, ಚಂದ್ರಯಾನ 3 ಅಲ್ಲ, ಚಂದ್ರಯಾನ 3 ಇಳಿದ್ಬಿಡ್ತು. ಇಲ್ಲಿ ಚಂದ್ರಯಾನ 2 ನೌಕೆಯ ಒಂದು ಭಾಗ ಚಂದ್ರನನ್ನು ಇವತ್ತು ಸುತ್ತಾ ಇದೆ. ಎಲ್ಲರೂ ಚಂದ್ರಯಾನ 2 ಚಂದ್ರನ ಮೇಲೆ ಇಳಿಲಿಲ್ಲ, ಎಲ್ಲ ಹೋಯ್ತು ಅಂತ ಇಲ್ಲ. ಇಟ್ಸ್ ಎ ಫ್ಲಾಪ್ ಪ್ರಾಜೆಕ್ಟ್. ನೋ, ಇವತ್ತು ಕೂಡ ಖಂಡಿತ ಇಲ್ಲ. ಇವತ್ತು ಒಂದು ಭಾಗ ಚಂದ್ರಯಾನ 2ರದ್ದು ಸುತ್ತಾ ಇದೆ ಚಂದ್ರನ. ಜೊತೆಗೆ ಚಂದ್ರನ ಮೇಲಿನ ಪ್ರದೇಶದಲ್ಲಿ ಸುಮಾರು 30 ಸೆಂಟಿಮೀಟರ್ ಇರ್ಬೋದು, ಆಚೆ ಈಚೆ ಇರ್ಬೋದು, ನನಗೆ ತಿಳಿದಿರೋದು, ಓದಿದ್ದು ನಾನು, ಸುಮಾರು 30 ಸೆಂಟಿಮೀಟರ್ನಷ್ಟು ಚಿಕ್ಕ ಪ್ರದೇಶಗಳನ್ನು ಗುರುತಿಸೋ ಸಾಮರ್ಥ್ಯ ನೋಡಿ. ಯಾವ ರೀತಿ ಚಂದ್ರನ ಮೇಲೆ ಕಿರಣ್ ಕುಮಾರ್ ಅವರು ಈ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಸೊ ಆ ಥರ ಭಾಸ್ಕರ ಕೂಡ ಯಶಸ್ವಿ ಆಯಿತು. ಭಾಸ್ಕರನೂ ಯಶಸ್ವಿ ಆಯಿತು. ಅದಾದಮೇಲೆ ಆ್ಯಪಲ್ ಅನ್ನುವಂಥ ಒಂದು ಉಪಗ್ರಹನ ನಿರ್ಮಾಣ ಮಾಡಿದ್ವಿ. ಅದರ ಉದ್ದೇಶ ಏನಿತ್ತು? ಸಂಪರ್ಕ ಉಪಗ್ರಹದಂತೆ ವರ್ತಿಸೋದು. ಹಾಗಾಗಿ ಅದರಲ್ಲಿ ಟ್ರಾನ್ಸ್ಪಾಂಡರ್ಗಳಿತ್ತು. ಆ್ಯಪಲ್ ಅನ್ನೋದು, ಆ್ಯಪಲ್ ಅಂದರೆ ಸೇಬಲ್ಲ, ಆರಿಯಾನ್ ಪ್ಯಾಸೆಂಜರ್ ಆ್ಯಂಡ್ ಪೇಲೋಡ್ ಎಕ್ಸ್ಪರಿಮೆಂಟ್ ಅಂತ. ಅಂದರೆ ಯುರೋಪ್ನವರು ಆರಿಯಾನ್ ಅಂತ ಒಂದು ಉಡಾವಣಾ ರಾಕೆಟ್ನ ಅಭಿವೃದ್ಧಿಪಡಿಸ್ತಾ ಇದ್ದರು. ಅದರಲ್ಲಿ ತೆರಳುವಂತಹ ಒಂದು ಸಾಧನ
ಅನ್ನೋ ಹೆಸರು ಇಂಗ್ಲೀಷ್ನಲ್ಲೇ ಆ ರೀತಿ ಆ್ಯಪಲ್. ಇದು ಇವತ್ತು ಭೂಸ್ಥಿರ ಕಕ್ಷೆ ಅಂತ 36,000 ಕಿಲೋಮೀಟರ್ ದೂರದಲ್ಲಿದೆಯಲ್ಲ, ಅದರತ್ತ ತೆರಳಿದ ಭಾರತದ ಮೊದಲ ಉಪಗ್ರಹ ಆ್ಯಪಲ್. ಎಷ್ಟು ಕಿಲೋಮೀಟ್ರು? 36,000 ಕಿಲೋಮೀಟರ್. ಈ ಉಪಗ್ರಹದ ಒಂದು ಚಿತ್ರ ಜಗತ್ತಿನಾದ್ಯಂತ ಜನಪ್ರಿಯತೆ ಪಡ್ತಿದೆ. ಅದು ಏನಪ್ಪ ಅಂದರೆ, ಅದನ್ನು ಒಂದು ಪರೀಕ್ಷೆಗೋಸ್ಕರ, ತಮಾಷೆಗಲ್ಲ, ಪರೀಕ್ಷೆಗೋಸ್ಕರ ಅದನ್ನು ಎತ್ತಿನ ಗಾಡಿನಲ್ಲಿ ತೊಗೊಂಡೋಗಿ ಪರೀಕ್ಷೆ ಮಾಡಿ ಪೀಣ್ಯದಲ್ಲಿ. ನಿಜವಾಗ್ಲೂ ಆ ಚಿತ್ರ ಅಂತೂ ಎಲ್ಲ ಕಡೆ ಜಗಜ್ಜಾಹೀರಾಗಿದೆ. ಸೊ ಇದಿಷ್ಟು ಉಪಗ್ರಹಗಳ ತಯಾರಿ ಸಂಶೋಧನೆ ಆಗ್ತಾಯಿದೆ ಆ ಪೀಣ್ಯ ಶೆಡ್ಡಲ್ಲೇ? ಹೌದು, ಆ್ಯಪಲ್ ತನಕ. ಆ್ಯಪಲ್ಲು ಕೆಲವು ಸಣ್ಣ ಪುಟ್ಟ ರೋಹಿಣಿ ಉಪಗ್ರಹಗಳು ಬಿಟ್ಬಿಡಿ, ಅದು 40 ಕಿಲೋಗ್ರಾಮ್ ಅಷ್ಟೇ. ಆ್ಯಪಲ್, ಆರ್ಯಭಟ, ಭಾಸ್ಕರ ಸರಣಿಯ 2 ಉಪಗ್ರಹಗಳು ಆ್ಯಪಲ್. ಇದಿಷ್ಟು ಶೆಡ್ಡು, ಪೀಣ್ಯ ಶೆಡ್ಡು. ಹೌದು. ಅದಾದಮೇಲೆ 84ರ ಜೂನ್ನ ಸುಮಾರಿಗೆ ಇಲ್ಲಿ HAL ವಿಮಾನ ನಿಲ್ದಾಣದ ಇರುವಂತಹ ದೊಡ್ಡ ಕಟ್ಟಡಕ್ಕೆ ಇಸ್ರೋ ಉಪಗ್ರಹ ಕೇಂದ್ರ, ಇವತ್ತಿನ UR ರಾವ್ ಉಪಗ್ರಹ ಕೇಂದ್ರ ಸ್ಥಳಾಂತರಗೊಂಡಿತು. ಅಲ್ಲಿ ಅತ್ಯಂತ ಅನೇಕ ಉಪಗ್ರಹಗಳು, ಚಂದ್ರಯಾನ, ಮಂಗಳಯಾನ, ಆದಿತ್ಯ, ಇವೆಲ್ಲವೂ ಅಲ್ಲೇ ನಿರ್ಮಾಣ ಆಗಿರೋದು. ಇವನ್ PSLV ಅದೆಲ್ಲ ಬೇರೆ, ಅದು ಬೇರೆ ಕಡೆ. ಉಪಗ್ರಹಗಳಿಗೆ ಸಂಬಂಧಪಟ್ಟಂತೆ ಉಪಗ್ರಹಗಳು ಅಂತಿಮ ರೂಪವನ್ನು ಪಡೆಯೋದು UR ರಾವ್ ಉಪಗ್ರಹ ಕೇಂದ್ರದಲ್ಲೇ. ಉಪಗ್ರಹಕ್ಕೆ ಬೇರೆ ಬೇರೆ ಭಾಗಗಳಿರುತ್ತೆ. ಇವಾಗ ಇಲ್ಲೇ ಹೇಳಿದೆ ನೋಡಿ, ಇಲ್ಲಿ ಇರುವಂತಹ ಅನಿಲಗಳು ಆಚೆ ಬಂದರೆ ಇಲ್ಲಿ ಟ್ಯಾಂಕಲ್ಲಿರೋದು ಉಪಗ್ರಹ ಸುತ್ತತ್ತೆ ಅಂತ. ಇದೆಲ್ಲ ಹಳೆ ಕಾಲದ್ದಾಯಿತು. ಈಗಿನ ಕಾಲದ ಉಪಗ್ರಹಗಳು, ನಮ್ಮ ಸಂಪರ್ಕ ಉಪಗ್ರಹಗಳಾಗಲಿ, ಚಿತ್ರ ತೆಗೆಯೋ ಉಪಗ್ರಹಗಳಾಗಲಿ, ಚಂದ್ರಯಾನ 2 ಆಗಲಿ, ಒಂದೇ ಕಡೆ ದೃಷ್ಟಿಸಿ ನೋಡ್ತಾ ಇರಬೇಕು. ಅದರೊಳಗೆ ಚಕ್ರಗಳಿರುತ್ತೆ, ವೇಗವಾಗಿ ಸುತ್ತೋ ಚಕ್ರಗಳು ಒಳಗೆ, ಅಥವಾ ಥ್ರಸ್ಟರ್ ಅನ್ನುವಂತಹ ಸಣ್ಣ ಪುಟ್ಟ ರಾಕೆಟ್ ಯಂತ್ರಗಳಿರುತ್ತೆ. ಇಂಥದ್ದು ಇರ್ಬೋದು ಅಂತ ಅಂದ್ಕೊಳ್ಳಿ, ಥ್ರಸ್ಟರ್ ಅಂದರೆ. ಸೊ ಇದನ್ನೆಲ್ಲ ಬೇರೆ ಬೇರೆ ಕೇಂದ್ರಗಳಲ್ಲಿ ಮಾಡ್ತಾರೆ. ಎಲ್ಲ ತಂದುಬಿಟ್ಟು ಉಪಗ್ರಹಕ್ಕೆ ಅಂತಿಮ ರೂಪ ಕೊಡೋದೇ ಬೆಂಗಳೂರು HAL ರಸ್ತೆಯಲ್ಲಿರುವಂತಹ UR ರಾವ್ ಉಪಗ್ರಹ ಕೇಂದ್ರದಲ್ಲಿ. ಒಂದು ಬಹಳ ಗೊಂದಲ ಸೃಷ್ಟಿಯಾಗ್ಬೋದು. ಒಂದು ರಾಕೆಟ್ ಅಂದರೆ ಏನೊಂದು ಉಪಗ್ರಹ ಅಂದರೆ, ನೀವು ಉಪಗ್ರಹ ಅಂದ್ಕೊಳ್ಳೋಣ, ನೀವು ಯಾವುದೋ ಒಂದು ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀರ ತರಾಲಯಕ್ಕೆ. ನಿಮ್ಮನ್ನು ಕರ್ಕೊಂಬಂದಿದ್ದು ಯಾವುದು? ನಿಮ್ಮ ಬೈಕ್ ರಾಕೆಟು, ನೀವು ಉಪಗ್ರಹ. ಹಾಗಾದರೆ ಸೋ ಸಿಂಪಲ್ ಅಷ್ಟೇ, ಸೋ ಸಿಂಪಲ್. ಆದರೆ ಉಪಗ್ರಹವನ್ನು, ರಾಕೆಟ್ ಅನ್ನುವುದು ಉಪಗ್ರಹಗಳನ್ನು ಅಂತರಿಕ್ಷಕ್ಕೆ ಕೊಂಡೊಯ್ದು ಅಲ್ಲಿ ಅವುಗಳು ಭೂಮಿಯನ್ನು ಸುತ್ತುವಂತೆ ಮಾಡುವಂತಹ ಸಾಧನ, ವಾಹನ. ಉಪಗ್ರಹ ಅನ್ನೋದು ಭೂಮಿಯನ್ನು ಸುತ್ತುತ್ತಲೇ ಖಗೋಳದತ್ತ ದೃಷ್ಟಿಯನ್ನು ಹಾಯಿಸುವ, ಇಲ್ಲವೇ ಮಾನವನಿಗೆ ಅನೇಕ ಬಗೆಯ ಉಪಕಾರಗಳನ್ನು ಮಾಡುವ ಸಾಧನ. ಉಪಗ್ರಹನ ಉಡಾಯಿಸೋದಕ್ಕೆ ರಾಕೆಟ್ ಬೇಕು, ಉಪಗ್ರಹ ಒಂದು ಸಾಧನ. ಹಾಗಾದರೆ ಸರ್, ಈ ಭೂಮಿಯಿಂದ ನಮ್ಮ ಈ ವಾತಾವರಣನ ಕಳಿಸ್ಕೊಂಡು ಆಚೆ ಹೋಗೋದು ಎಷ್ಟು ಕಿಲೋಮೀಟ್ರಲ್ಲಿ ಇದು? ನೋಡಿ, ಅದು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ನಮ್ಮ 40-60 ಸೈಟ್ ಇಲ್ಲಿಗೆ ಮುಗಿಯುತ್ತೆ, ಪಕ್ಕದ ಮನೆಯಲ್ಲ, ಆ ಥರ ಆಗಲ್ಲ. ಇಲ್ಲಿ ವಾತಾವರಣದ ಸಾಂದ್ರತೆ, ಡೆನ್ಸಿಟಿ ಮೇಲೆ ಹೋಗ್ತಾ 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 ಕಡಿಮೆ ಆಗುತ್ತೆ. ಯಾವುದೋ ಒಂದು ಪ್ರದೇಶದಲ್ಲಿ ನಿಧಾನವಾಗಿ ಅದು ಅಂತರಿಕ್ಷದ ಜೊತೆ ವಿಲೀನ ಆಗುತ್ತೆ. ಆದರೆ ಇವತ್ತಿನ ಅಂತಾರಾಷ್ಟ್ರೀಯ ಒಪ್ಪಂದಗಳ ಪ್ರಕಾರ ಸುಮಾರು 100 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯ ವಾತಾವರಣ ಮುಗಿದು ಅಂತರಿಕ್ಷ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಸೊ 100 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ವಿ ಆರ್ ಔಟ್ ಆಫ್. ಹೌದು, ಜೇಬಲ್ಲಿ ದುಡ್ಡಿದ್ದರೆ ನೀವು ಆ ಎತ್ತರಕ್ಕೆ ಹೋಗಿ ಯಾವ ರೀತಿ ಭೂಮಿ ಕಾಣಿಸುತ್ತೆ ಅಂತ ನೋಡಿ. ಕೆಲವು ಕಾಲ ತೂಕರಹಿತ ಪರಿಸ್ಥಿತಿಯಲ್ಲಿ, ಕೆಲವು ಕಾಲ ಅಂದರೆ ಕೆಲವು ನಿಮಿಷಗಳ ಕಾಲ ವಾಪಸ್ ಬರ್ಬೋದು ತಿರ್ಗಿ 10 ನಿಮಿಷದಲ್ಲಿ. ದುಡ್ಡಿದೆಯಾ? ಇದು ಟೂರಿಸಮ್ ಇದೆ. ಹೌದು, ಯಾಕಿಲ್ಲ. ಜೆಫ್ ಬೇಜೋಸ್ ಅನ್ನೋದು ಕೇಳಿದಿರ ಹೆಸರು? ಅಮೆಝಾನ್ ಕಂಪ್ನಿ ಮಾಡಿದ್ರು. ಅವರು ಒಂದು ಬ್ಲೂ ಆರಿಜಿನ್ ಅಂತ ಒಂದು ಕಂಪನಿ ಮಾಡಿದ್ದಾರೆ, ಒಂದು ಟ್ರಾವೆಲ್ ಕಂಪನಿ. ಹೌದು, ಅದರಲ್ಲಿ ನ್ಯೂ ಶೆಪರ್ಡ್ ಅನ್ನುವಂತಹ ಒಂದು ರಾಕೆಟ್ ಇದೆ. ಅದರಲ್ಲಿ ಒಂದು 10 ನಿಮಿಷದಲ್ಲಿ ವಾಪಸ್ ಬರ್ಬೋದು. ಸಾಕಷ್ಟು ದುಡ್ಡು ಇರಬೇಕು. ಸೊ ಅಷ್ಟು ಪ್ರವಾಸದ ಅವಧಿ 10 ನಿಮಿಷ. ಭೂಮಿನ ಸುತ್ತಲ್ಲ, ನೀವು ಅಂತರಿಕ್ಷಕ್ಕೆ ಹೋಗಿ ಅಲ್ಲಿಂದ ಕೆಳಗಡೆ ಬರ್ತಾ ಇರ್ತೀರ, ಯಾವುದೇ ಅಡೆತಡೆ ಇಲ್ಲದೆ. ಆವಾಗ ತೂಕರಹಿತ ಸ್ಥಿತಿ ಇರುತ್ತೆ. ಅಲ್ಲಿ ಯಾವ ರೀತಿ ಕಾಣಿಸುತ್ತೆ ಭೂಮಿ, ಕೆಳಗಿನ ಪ್ರದೇಶ ಎಲ್ಲ ನೀವು ಭೂಮಿ ಕಾಣುತ್ತೆ. ಹೌದು, ಇದೆಲ್ಲ ಕಾಣುತ್ತೆ, ಸುತ್ತಿರುವ ಆ ಉಪಗ್ರಹಗಳೆಲ್ಲ ಕಾಣುತ್ತೆ. ಅದೆಲ್ಲ ಕಾಣಲ್ಲ. ಎಂಥ ರೋಮಾಂಚ. ದುಡ್ಡು ಇರಬೇಕು. ಅದೇ ರೀತಿ ನಮ್ಮ ರಿಚರ್ಡ್ ಬ್ರಾನ್ಸನ್ ಅವರು ವರ್ಜಿನ್ ಗ್ಯಾಲಕ್ಟಿಕ್ ಅಂತ ಅವ್ರದ್ದು ವಿಮಾನಗಳಲ್ಲಿ ಕರ್ಕೊಂಡೋಗಿ ಇದು ಮಾಡ್ತಾರೆ. ನಮ್ಮ ಇಲಾನ್ ಮಸ್ಕ್ ಅವರು ಇದ್ದಾರೆ, ಅವರು ಬೇಕಾದ್ರೆ ಸುತ್ತಿಸ್ತಾರೆ, ಕರ್ಕೊಂಡೋಗಿ ಸುತ್ತಿಸಿ ಕರ್ಕೊಂಡ್ಬರ್ತಾರೆ. ಇವಾಗ ಒಂದು ಅದೇ ರೀತಿದು ಹೋಗಿದೆ ಇವಾಗ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದ ಕಡೆಗೆ. ದುಡ್ಡು ಇರಬೇಕು,
ಇದ್ದರೆ ನೀವು ಹೋಗಿ ಬರ್ಬೋದು ಇವತ್ತು. ಸರಿಸುಮಾರು 100 ಕಿಲೋಮೀಟರ್ ಆದಮೇಲೆ ನಮಗೆ ಭೂಮಿಯ ವಾತಾವರಣ ಕಳಿಸ್ಕೊಂಡು ಅಂತರಿಕ್ಷದ ವಾತಾವರಣಕ್ಕೆ ನಾವು ಪ್ರವೇಶ ಪಡ್ತೀವಿ. ಅಂತರಿಕ್ಷದಲ್ಲಿ ವಾತಾವರಣ ಇಲ್ಲ, ಅಂತರಿಕ್ಷ ಇರುತ್ತೆ. ಅಂತರಿಕ್ಷದ ಭಯಂಕರವಾದ ಪರಿಸರ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಮುಂದಕ್ಕೆ ಈ ಉಪಗ್ರಹಗಳನ್ನು ಯಾವ ಹಂತದಲ್ಲಿ ಸ್ಥಾಪಿಸ್ತೀರಿ, ಅಥವಾ ಪ್ರತಿಯೊಂದು ಉಪಗ್ರಹಕ್ಕೂ ಒಂದೊಂದು ಬೇರೆ ಬೇರೆ ಹಂತ ಇದೆಯಾ? ಬಹಳ ಒಳ್ಳೆ ಪ್ರಶ್ನೆ. ಯಾವ ಎತ್ತರದಲ್ಲಿ ಉಪಗ್ರಹನ ನಾವು ಸ್ಥಾಪಿಸ್ತೀವಿ ಅನ್ನೋದು ಅದರ ಮೂಲ ಉದ್ದೇಶ ಏನು. ನೀವು ಭೂಮಿಯ ಚಿತ್ರ ತೆಗೆಯುವಂತಹ ಉಪಗ್ರಹಗಳಾದರೆ ಆದಷ್ಟು ಹತ್ತಿರ ಇದ್ದರೆ ಒಳ್ಳೆಯದು. ಡೀಟೇಲ್ಸ್ ಕೆಲವು 100 ಕಿಲೋಮೀಟರ್ ಎತ್ತರದ ಕಕ್ಷೆಗಳನ್ನು ಸ್ಥಾಪಿಸ್ತೀವಿ. ನಮ್ಮ IRS ಉಪಗ್ರಹಗಳು, ಕಾರ್ಟೋಸ್ಯಾಟ್ ಉಪಗ್ರಹಗಳು, ರಿಸೋರ್ಸ್ಯಾಟ್ ಉಪಗ್ರಹಗಳು, ಭಾರತದ್ದು ಸಂಪನ್ಮೂಲ ಉಪಗ್ರಹಗಳು, ಈ ರೀತಿ ಈ ಭೂಪಟಗಳನ್ನು ತಯಾರಿಸೋದಕ್ಕೆ ನೆರವಾಗೋಂಥದ್ದು ಕಾರ್ಟೋಸ್ಯಾಟ್ಗಳು, ಇಂಥದ್ದೆಲ್ಲ ಕೆಲವು 100 ಕಿಲೋಮೀಟ್ರ್ ಎತ್ತರದ ಕಕ್ಷೆನಲ್ಲಿರುತ್ತೆ. ಇವಾಗ ಎಲಾನ್ ಮಸ್ಕ್ ಅವ್ರದ್ದು ಸ್ಟಾರ್ಲಿಂಕ್ ಉಪಗ್ರಹಗಳು ಅವುಗಳು ಭೂಮಿಯಿಂದ ಕೆಲವು 100 ಕಿಲೋಮೀಟರ್ ಎತ್ತರದ 780 ಇರ್ಬೋದು ಅಂಥ ಕಕ್ಷೆಗಳಲ್ಲಿದೆ. ಆದರೆ ಸಾಮಾನ್ಯವಾಗಿ ಸುಮಾರು 50 ವರ್ಷದಿಂದ ಸಂಪರ್ಕ ಉಪಗ್ರಹಗಳು ಅಂದರೆ ಹೋಗೋದು ಭೂಸ್ಥಿರ ಕಕ್ಷೆಗೆ, ಅಂದರೆ 36,000 ಕಿಲೋಮೀಟರ್ ಎತ್ತರ ಇರುವಂತಹ ಕಕ್ಷೆಗೆ. ಆ ಕಕ್ಷೆಯಲ್ಲಿ ನೀವಿದ್ದರೆ ನೀವು ಭೂಮಿನ ಸುತ್ತೋದಕ್ಕೆ 24 ಗಂಟೆ ತೊಗೊಳ್ತೀರಾ ಒಂದು ಸಲಕ್ಕೆ. ಭೂಮಿ ತನ್ನ ಅಕ್ಷದ ಸುತ್ತೋದಕ್ಕೆ ಎಷ್ಟು ತೊಗೊಳುತ್ತೆ? 24 ಗಂಟೆ. ಹೀಗಾಗಿ ನೀವು ಅಂತಹ ಒಂದು ಉಪಗ್ರಹ ಆ ಕಕ್ಷೆಯಲ್ಲಿರೋದು ಯಾವ ರೀತಿ ವರ್ತಿಸತ್ತೆ ನಾನು ಹೇಳ್ತಾ ಇರೋದು ಏನು ಅಂದರೆ, ಭೂಮಿಯ ಒಂದೇ ಪ್ರದೇಶದ ಮೇಲೆ ನಿಂತಂಗೆ ಇರುತ್ತೆ. ಇವಾಗ ಭಾರತದ ಮೇಲೆ ಅದು ಸ್ಥಾಪಿಸಿದ್ರೆ ಭೂಮಿ ಹಿಂಗೆ ಸುತ್ತಾ ಇದ್ದಂಗೆ ಇದು ಭೂಮಿ ಸುತ್ತಾ ಇರುತ್ತೆ ಅದೇ ರೇಟಲ್ಲಿ. ಸೊ ಭೂಮಿ ಹೇಗೆ ಸುತ್ತಿರುತ್ತೆ ಅದು ಹಾಗೆ ಸುತ್ತಿರುತ್ತೆ. ಹಾಗಾಗಿ ನಿಮ್ಮ ಮೇಲೆ ನಿಂತಂತೆ ವರ್ತಿಸುತ್ತೆ. ಅವಾಗ ಪರಿಭ್ರಮಣ ಕಾಣಿಸಲ್ಲ, ಅಷ್ಟೇ ಗೊತ್ತಾಗಲ್ಲ. ಅದನ್ನೇ ನಾ ಹೇಳಿ, ನಮ್ಮ ಇನ್ಸಾಟ್ ಉಪಗ್ರಹಗಳೆಲ್ಲ ಅದೇ. ಹಾಗಾಗಿ ಒಂದು ಉಪಗ್ರಹ ಸಾಕು ಇಡೀ ದೇಶನ ಕೆಲ ಮಟ್ಟಿಗೆ ಸೇವೆಗಳನ್ನು ಸಲ್ಲಿಸುತ್ತೆ. ನಾನು ಓದಿರೋ ಹಾಗೆ ಸುಮಾರು ಪ್ರಕಟಿತ ವರದಿಗಳಂತೆ ಸುಮಾರು 50 ಉಪಗ್ರಹಗಳು ಭಾರತಕ್ಕೆ ಇವತ್ತು ಸೇವೆ ಸಲ್ಲಿಸ್ತಾರೆ. 50 ಉಪಗ್ರಹಗಳು ನೋಡಿ, ಇವತ್ತು ಆರ್ಯಭಟ ಮೊದಲನೇದು ನಾವು 75ರಲ್ಲಿ, ಇವತ್ತು 50 ವರ್ಷದಲ್ಲಿ ಸುಮಾರು 50 ಉಪಗ್ರಹ ಸೇವೆ ಸಲ್ಲಿಸ್ತಾ ಇದೆ. ವಾವ್, ಅದು ಬಹುತೇಕ ಸ್ವದೇಶಿ ತಂತ್ರಜ್ಞಾನದವು. ಇವತ್ತು ನಾವು ಸಂಪರ್ಕ ಉಪಗ್ರಹಗಳ ಪರಿಣಿತಿ ಪಡೆದಿದ್ದೀವಿ. ಉಪಗ್ರಹಗಳಲ್ಲಿ ಹವಾಮಾನ ವೀಕ್ಷಣಾ ಉಪಗ್ರಹಗಳಲ್ಲಿ ಪರಿಣಿತಿ ಪಡೆದಿದ್ವಿ. ಕಲ್ಪನಾ ಅಂತ ಒಂದು ಉಪಗ್ರಹಕ್ಕೆ ಹೆಸರಿಟ್ಟಿದ್ವಿ. ಹವಾ ಮುನ್ಸೂಚನೆ ನೀಡೋದಕ್ಕೆ ಈ ಹವಾಮಾನ ವೀಕ್ಷಣಾ ಉಪಗ್ರಹ ಅತ್ಯಂತ ಅಮೂಲ್ಯವಾದ ಮಾಹಿತಿನೂ ನಮಗೆ ನೀಡುತ್ತೆ. ಭೂ ವೀಕ್ಷಣಾ ಉಪಗ್ರಹಗಳು, ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಅಂತ ಅಂದರೆ ಭೂಮಿಯ ಸಂಪನ್ಮೂಲಗಳನ್ನು ಮಾಪನ ಮಾಡೋವಂಥದ್ದು, ಸರ್ವೆ ಮಾಡೋವಂಥ ಆ ಉಪಗ್ರಹಗಳಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ವಿ ಆರ್ ಇನ್ ದ ಫೋರ್ ಫ್ರಂಟ್. 4ನೇದು ನ್ಯಾವಿಗೇಷನ್. ನಮ್ಮದೇ ಆದ ನಾವಿಕ್ ಅನ್ನುವಂತಹ ಉಪಗ್ರಹಗಳಿದೆ. GPS ಅಂದರೆ ಯಾರು ಗೊತ್ತಿಲ್ಲ. ನೀವು ಇವಾಗ ನೋಡಿ ಪ್ಲಾನೆಟೇರಿಯಂ ಎಲ್ಲಿದೆ ಅಂತ ಗೂಗಲ್ ಮ್ಯಾಪ್ ಹಾಕ್ಕೊಂಡು GPS ಇದು ಮಾಡ್ಕೊಂಡು ಬರ್ತೀರ. GPS ಅನ್ನೋದು ಅಮೇರಿಕಾದ ವ್ಯವಸ್ಥೆ. ಯಾರಿಗೆ ಗೊತ್ತಿದೆ? ನಮ್ಮಲ್ಲಿ ಎಷ್ಟು ಜನಕ್ಕೆ, ತುಂಬ ಜನಕ್ಕೆ ಗೊತ್ತಿದೆಯಾ? ನಮ್ಮದೇ ಆದ ಒಂದು ಯಾನ ನಿರ್ವಹಣಾ ಉಪಗ್ರಹ ವ್ಯವಸ್ಥೆ ಇಸ್ರೋ ಅಭಿವೃದ್ಧಿಪಡಿಸಿರೋದೇ ಇದೆ, ನಾವಿಕ್ ಅನ್ನೋದು. ನಮ್ಮ ಪ್ರಧಾನಿಗಳು 2013 ನರೇಂದ್ರ ಮೋದಿ ಅವರು ಅದಕ್ಕೆ ಆ ಹೆಸರನ್ನು ನೀಡಿದರು, ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್. ಈ ವಿಚಾರದಲ್ಲೂ ಪರಿಣಿತಿ ಇದೆ ನಮಗೆ. ಇದು ಹೇಳಿದೆ, ಇದೊಂದು ವೈಜ್ಞಾನಿಕ ಉಪಗ್ರಹ ಅಂತ. ಇವತ್ತು ಆಸ್ಟ್ರೋಸ್ಯಾಟ್ ಅನ್ನುವಂತಹ ಒಂದು ವೈಜ್ಞಾನಿಕ ಉಪಗ್ರಹ ಇದೆ. ಭೂಮಿಯಿಂದ ಸುಮಾರು 500 ಕಿಲೋಮೀಟರ್ ಎತ್ತರದಲ್ಲಿ ಸುತ್ತಾ ಇದೆ. ಒಂದಲ್ಲ 4 ಥರ ಕಣ್ಣಿದೆ. ಒಂದು ಬೆಳಕನ್ನು ನಿಮ್ಮ ಕಣ್ಣಿದ್ದಂಗೆ ಬೆಳಕನ್ನು ಗ್ರಹಿಸುವಂತಹ ಕಣ್ಣೊಂದಿದೆ. ಅತಿನೇರಳೆ ಕಿರಣಗಳನ್ನು ಗ್ರಹಿಸುವಂತಹ 2 ಕಣ್ಣಿದೆ. ಎಕ್ಸ್ರೇಗಳನ್ನು ಗ್ರಹಿಸುವಂತಹ 2 ಕಣ್ಣುಗಳಿದೆ. ಗಾಮಾ ಕಿರಣಗಳನ್ನು ಕೆಲಮಟ್ಟಿಗೆ ಗ್ರಹಿಸುವಂತಹ ಕಣ್ಣುಗಳಿದೆ. ಅದು ಒಂದು ವೀಕ್ಷಣಾಲಯ ಇವತ್ತು 10 ವರ್ಷದಿಂದ ಸುತ್ತಾ ಇದೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಅಂದ್ರೆ ಗೊತ್ತಿದೆ, ಜೇಮ್ಸ್ ವೆಬ್ ಅಂದ್ರೆ ಗೊತ್ತಿದೆ ಎಲ್ಲರೂ. ಅದು ಮಾಡ್ತಾ ಇಲ್ಲ ಕೆಲಸ ಚೆನ್ನಾಗಿ, ಒಳ್ಳೆಯ ಉಪಗ್ರಹಗಳಾದರೆ ನಾವು ಕೂಡ ಭಾರತ ಹೆಮ್ಮೆ ಪಡೋಣ. ಇದು ನಾನು ಹೇಳ್ತಾ ಇರೋದು, ಇಲ್ಲದೆ ಇರೋದು ನಾನು ಹೇಳ್ತಾ ಇಲ್ಲ. ನೀವು ನೋಡಿ ಬೇಕಾದ್ರೆ ನಿಜಾನ ಸುಳ್ಳ, ನೀವು ಪ್ರತಿಯೊಂದು ನೋಡಿದ್ರೆ ಗೊತ್ತಾಗುತ್ತೆ. ನೀವು ಅಮೆರಿಕಾದ ತೆಗೆದು ನೋಡಿದ್ರು ನಮ್ಮ ಆಸ್ಟ್ರೋಸ್ಯಾಟ್ ಬಗ್ಗೆ ಹೇಳ್ತಾರೆ ಏನು ಮಾಡ್ತಾ ಇದೆ ಅದು. ಹಾಗಾಗಿ ಉಪಗ್ರಹಗಳ ವಿಚಾರದಲ್ಲಿ ನಾವು ಸಾಕಷ್ಟು ಮುನ್ನಡೆಯನ್ನು ಸಾಧಿಸಿದ್ದೀವಿ. ಇನ್ನು ಉಪಗ್ರಹಗಳಿಗಿಂತ ಇನ್ನೂ ಹೆಚ್ಚಿನ ಭಯಂಕರವಾದ ಪರಿಸರದಲ್ಲಿ ಕಾರ್ಯನಿರ್ವಹಿಸುವಂತಹ ರೋಬಾಟ್ ಅಂತರಿಕ್ಷ ನೌಕೆಗಳು, ಚಂದ್ರಯಾನ 1 ಆಗಿರ್ಬೋದು, ಚಂದ್ರಯಾನ 2, ಚಂದ್ರಯಾನ 3, ಮಂಗಳಯಾನ, ಮಾರ್ಸ್ ಆರ್ಬಿಟರ್ ಮಿಷನ್, ಮಂಗಳ ಕಕ್ಷಾ ಅಭಿಯಾನ ನೌಕೆ, ಅಥವಾ ಆದಿತ್ಯ L1, ಇವುಗಳು ಭೂಮಿಯ ಆಚೆ ಹೋಗಿ ಕಾರ್ಯನಿರ್ವಹಿಸಬೇಕು. ಚಂದ್ರಯಾನ 1 3 ವಾರದಲ್ಲಿ ಉಡಾಯಿಸಲ್ಪಟ್ಟ 3 ವಾರದಲ್ಲಿ ಚಂದ್ರನ ಹತ್ತಿರ ಹೋಯಿತು. ಚಂದ್ರನ ಸುತ್ತಾಕಕ್ಕೆ ಪ್ರಾರಂಭ ಮಾಡ್ತು. ಚಂದ್ರನ ಬಗ್ಗೆ ಮಾಹಿತಿನ ಸಂಗ್ರಹಿಸೋಕ್ಕೆ ಪ್ರಾರಂಭ ಮಾಡ್ತು. ಅದರ ಒಂದು ಭಾಗ ಕಳಿಸ್ಕೊಂಡು ಚಂದ್ರನ ಮೇಲ್ಮೈನ ಅಪ್ಪಳಿಸ್ತು. ಚಂದ್ರನ ಮೇಲ್ಮೈಯನ್ನು ತಲುಪಿದ 4ನೇ ರಾಷ್ಟ್ರ ಅನ್ನುವಂತಹ ಒಂದು ಹೆಗ್ಗಳಿಕೆ ಭಾರತಕ್ಕೆ ಬಂತು. ಅದಾದ ಮೇಲೆ 1 ವರ್ಷದಲ್ಲೇ ಚಂದ್ರಯಾನ ಸುಮಾರು 10 ತಿಂಗಳ ಕಾಲ ಮಾತ್ರ ಅದು ಅಸ್ತಿತ್ವದಲ್ಲಿತ್ತು. ಅದಾದಮೇಲೆ ಒಂದು
ತೊಂದರೆ ಬಂದಿದ್ದರಿಂದ ಅದು ಜೀವಿಸೋಕ್ಕಾಗಲಿಲ್ಲ. ಆದರೆ ಅಷ್ಟೊತ್ತಿಗಾಗಲೇ ಅದು ಸಂಗ್ರಹಿಸಿದ ಮಾಹಿತಿನ ವಿಶ್ಲೇಷಿಸುವ ಮೂಲಕ ವಿಜ್ಞಾನಿಗಳು ಚಂದ್ರನ ಮೇಲೆ ನೀರು ಖಚಿತವಾಗಿ ಇದೆ ಅಂತ ಹೇಳಿ. ಚಂದ್ರನ ಮೇಲೆ ನೀರಿದೆ ಇದೆ. ಆದರೆ ನಾನು ಹೇಳಿದ್ನಲ್ಲ, ನೀರು ಅಂದರೆ ಹರಿಯೋ ನೀರಲ್ಲ, ಅತ್ಯಲ್ಪ ಪ್ರಮಾಣದಲ್ಲಿ ಚಂದ್ರನ ಮಣ್ಣಿನ ಕಣಗಳಿಗೆ ನೀರಿನ ಕಣಗಳು ಅಂಟಿಕೊಂಡಿದೆ, ಅತ್ಯಲ್ಪ ಪ್ರಮಾಣದಲ್ಲಿ. ಇದನ್ನು ಯಾವುದೇ ಸಂದೇಹಕ್ಕೆ ಆಸ್ಪದವಿಲ್ಲದೆ ಸಾಬೀತು ಮಾಡಿದಂತಹ ನೌಕೆ ನಿಮ್ಮ ದೇಶದ್ದು, ಮೊದಲ ಬಾರಿ ನಿಮ್ಮ ದೇಶದ್ದು. ಚಂದ್ರ ಕೂಡ ಮಣ್ಣೆ ಇದೆ. ಈಗ ಹೇಗೆ ಭೂಮಿ ಒಂದು ಮಣ್ಣು ನೀರು ನೋಡಿ, ಆ ಮಣ್ಣು ಮೇಲೆ ಕೂತಿದೆಯಲ್ಲ ಚಂದ್ರಯಾನ 3. ನೋಡಿ ಇಲ್ಲಿ ವಿಕ್ರಮ್ ಇಳಿಯೋ ಕೋಶ ಏನು ಕಮ್ಮಿ ಇಲ್ಲ, 1700 ಕಿಲೋಗ್ರಾಮ್ ತೂಕ ಇದ್ದಿದ್ದು. ನನ್ನ ನಿಜವಾದ ಮಾದರಿ ನೋಡಿದ್ರೆ ನೀವು 1-1.5 ಮಾಡಿ ಎತ್ತರ ಇದೆ. ನೋಡೋದಕ್ಕೆ ಹೆಮ್ಮೆ ಆಗಲ್ವಾ ನಮಗೆ ಭಾರತೀಯರಾಗಿ? ಇವಾಗ ಈ 2 ವರ್ಷದಲ್ಲಿ ಸುಮಾರು 5 ನೌಕೆಗಳು ಚಂದ್ರನ ಮೇಲೆ ಇಳಿಯೋ ಪ್ರಯತ್ನ ನಡೆಸಿದೆ. 3 ವೈಫಲ್ಯ ಕಂಡಿವೆ, ಇಲ್ಲ ಭಾಗಶಃ ವೈಫಲ್ಯ. 2 ಅಮೆರಿಕಾದ ಭಾಗಶಃ ವೈಫಲ್ಯ, 1 ಜಪಾನ್ದು ಭಾಗಶಃ ವೈಫಲ್ಯ. 100% ವೈಫಲ್ಯ. ಅವರು 100% ಅಲ್ಲ, ಅದು ಭಾಗಶಃ ವೈಫಲ್ಯ. ರಷ್ಯಾದು ಲೂನಾ 25 ಅನ್ನೋದು ಇದೇ ವೇಳೆನಲ್ಲೇ ಉಡಾಯಿಸಿದ್ರು, ಸಂಪೂರ್ಣವಾಗಿ ವೈಫಲ್ಯ. ಜಪಾನ್ದೊಂದು, ಅಮೆರಿಕಾದೊಂದು ಇತ್ತೀಚಿನ 1-2 ವರ್ಷದಲ್ಲಿ ಸಕ್ಸಸ್ ಅಂದರೆ ಯಶಸ್ಸನ್ನು ಕಂಡಿರುವಂಥದ್ದು. ನಿಮಗೆ ಹೆಮ್ಮೆ ಆಗಲ್ವಾ? ಏನು ಕಮ್ಮಿ ಇದೆ ಇದು? ಅದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಮೊದಲ ಬಾರಿಗೆ ಇಳಿದಿರುವಂತಹ ನೌಕೆ. ಅಮೆರಿಕಾದವರು ಇಳಿದಿರಲಿಲ್ಲ ಇಲ್ಲಿ. ನಾವೇ ಫಸ್ಟು, ನಾವೇ ಮೊದಲನೇವರು. ದ ಸೌತ್ ಪೋಲಾರ್ ರೀಜನ್, ಸೌತ್ ಪೋಲ್ ಅಲ್ಲ, ಸೌತ್ ಪೋಲಾರ್ ರೀಜನ್ ಪ್ರದೇಶದಲ್ಲಿ ಇಳಿದಿರೋದು. 70 ಡಿಗ್ರಿ ದಕ್ಷಿಣದಲ್ಲಿ ಇಳಿದಿದೆ. 90 ಆದರೆ ಧ್ರುವನೇ ಬಂದ್ಬಿಡುತ್ತೆ ಅಲ್ಲಿಗೆ. ಚಂದ್ರ ಏನು ಈ ಉದಾಹರಣೆ, ಭೂಮಿ ಒಂದ್ ಕಡೆ ಸಮುದ್ರ ಇದೆ, ಒಂದ್ ಕಡೆ ಮಣ್ಣು ಅಂದ್ರೆ ಭೂಮಿ ಇದೆ, ಒಂದ್ ಕಡೆಗೆ ಐಸ್ಬರ್ಗ್ ಇದೆ. ಚಂದ್ರನ ಮೇಲೆ ಎಲ್ಲ ಭೂಮಿ ಅಂತಾನೆ ಅನ್ಕೊಳ್ಳಿ, ಅಷ್ಟೇ. ಚಂದ್ರ ಭೂಮಿಯ ಕಾಲ್ಭಾಗದಷ್ಟಿದ್ದಾನೆ. ಆದರೆ ನೀವು 72 ಕಿಲೋಗ್ರಾಮ್ ಇಲ್ಲೇನಾರು ತೂಗಿದ್ರೆ ಅಥವಾ 75 ಕಿಲೋಗ್ರಾಮ್ ಇದ್ರೆ ಅದು 6ನೇ 1 ಭಾಗ, 12 kg 10 kg ಇರ್ಬೋದು. ಈಗ ಮಂಗಳ ಗ್ರಹಕ್ಕೆ ಮಂಗಳಯಾನ ಎಲ್ಲ ಹೋಯ್ತು. ನೋಡಿ, ಅದೊಂದು ಹೇಳ್ಬೇಕು ನಿಮಗೆ. ಚಂದ್ರಯಾನ 1 ಚಂದ್ರನ ಮೇಲೆ ನೀರನ್ನು ಖಚಿತವಾಗಿ ಗುರುತಿಸ್ತು. ಚಂದ್ರನ ಮೇಲೆ ಇಳಿದಿದ್ದಲ್ಲ, ಚಂದ್ರನ ಮೇಲ್ಮೇನು ತಲುಪಿದ 4ನೇ ರಾಷ್ಟ್ರ ಭಾರತ, ವೈಯಕ್ತಿಕ ರಾಷ್ಟ್ರ ಅನ್ನೋದನ್ನು ಸಾಧ್ಯ ಮಾಡಿದೆ ಚಂದ್ರಯಾನ 1. ಚಂದ್ರಯಾನ 2ರಲ್ಲಿ ನಾವು ಚಂದ್ರನ ಮೇಲೆ ಇಳಿಯೋದಕ್ಕೆ ಹೋದ್ವಿ. ದುರಾದೃಷ್ಟವಶಾತ್ 2 ಕಿಲೋಮೀಟರ್ ಮೇಲಿದ್ದಾಗ ಸಾಧ್ಯ ಆಗಲಿಲ್ಲ. ಅಲ್ಲಿ ತನಕ ಸರಿಯಾಗಿ ಹೋಗ್ತದೆ. ಚಂದ್ರಯಾನ 3ರಲ್ಲಿ ಇಳಿದಿದ್ದೀವಿ. ಜೊತೆಗೆ ಪ್ರಜ್ಞಾನ ಅನ್ನುವಂತಹ ಚಂದ್ರನ ಮೇಲೆ ಒಂದು ರೋವರ್ ಅಂದರೆ ಚಕ್ರಗಳುಳ್ಳ ರೋಬೋಟ್ ವಾಹನ ಓಡಾಡಿದೆ. ಚಂದ್ರಯಾನ 2ರಲ್ಲಿ ಇಳಿಯೋಕ್ಕಾಗದೇ ಇರ್ಬೋದು. ನಾನು ಹೇಳಿದೆ, ಇವತ್ತಿಗೂ ಮತ್ತೊಂದು ಭಾಗ ಸುತ್ತಾ ಇದೆ ಚಂದ್ರನ ಮೇಲ್ಮೆಯ ಸ್ಫುಟವಾದ ಚಿತ್ರಗಳನ್ನು ತೆಗೆಯುವಂತಹ ಸಾಮರ್ಥ್ಯ ಇರುವಂತಹ ಒಂದು ನೌಕೆ ಅದು. ಅನೇಕ ನೌಕೆಗಳಲ್ಲಿ ಇದು, ಅನೇಕ ಅಲ್ಲ, ಕೆಲವು ನೌಕೆಗಳಲ್ಲಿ ಇದು ಒಂದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.